ಇವಾಗ ನಾವು ಚಿತ್ರದುರ್ಗ ಜಿಲ್ಲೆಯ ಸದರಹಳ್ಳಿ ಇಲ್ಲಿದ್ವಿ. ಸಾದರಹಳ್ಳಿ ಅಂತ ಈ ಊರ ಹೆಸರು. ಡ್ರಿಲ್ ಮಷಿನ್ನು ಇಲ್ಲಿ ದೊಡ್ಡ ಬಂಡೆ ಕಲ್ಲು ಬಂದಿದೆ, ಅದಕ್ಕೆ ಆ ಡ್ರಿಲ್ ಮಿಷಿನಿಂದ ಹೊಡಿತಾವ್ರೆ ನೋಡಿ. ಇದು 11 KV ಇದು ಪವರ್ ಲೈನ್ ಹಾಕ್ತವ್ರೆ, ಅದಕ್ಕೆ ಗುಂಡಿ ತೆಗ್ದಿದ್ದಾರೆ. ಇದಕ್ಕೆ ರೈಲ್ವೆ ಇದಕ್ಕೆ ಇದು ಆಗ್ತಿರೋದು 11 KV ಆ ಕಡೆಯಿಂದ ಈ ಕಡೆಗೆ, ಅದಕ್ಕೆ ಗುಂಡಿ ತೆಗ್ದವ್ರು ನೋಡಿ. ಇಲ್ಲೊಂದು ಡ್ರೋಸರ್ ನಿಂತ್ಕೊಂಡ್ಬಿಟ್ಟಿದೆ, ಕೆಲಸ ಮಾಡ್ತಿಲ್ಲ. ಹಾಯ್ ಹಲೋ ನಮಸ್ಕಾರ, ಮತ್ತೊಂದು ರೈಲ್ವೆ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವಾಗ ನಾವು ಚಿತ್ರದುರ್ಗ ಜಿಲ್ಲೆಯ ಸದರಹಳ್ಳಿ ಇಲ್ಲಿದ್ವಿ. ಸಾದರಹಳ್ಳಿ ಅಂತ ಈ ಊರ ಹೆಸರು. ನಾವು ಅಲ್ಲೇ ಇದ್ದೀವಿ ಇವಾಗ. ಇಲ್ಲಿ ಇವಾಗ ರೈಲ್ವೆ ಕೆಲಸ ಶುರುವಾಗಿದೆ, ಅದನ್ನು ಕೂಡ ನೋಡೋಣ. ಇಲ್ಲಿ ಕ್ಲೀನಿಂಗ್ ಆಗಿದೆ ಅಲ್ಲಲ್ಲಿ, ಇನ್ನು ಫುಲ್ಲು ಇದು ಮಾಡಿಲ್ಲ. ಲ್ಯಾಂಡು ಅಕ್ವಜೇಷನ್ ಮಾಡಿದ್ದಾರೆ ಎಲ್ಲ ಕೂಡ. ಇಲ್ಲಿ ಕಾಣಿಸ್ತಿದೆ, ನನಗೆ ಅನಿಸಿದಂಗೆ ಇದೆ ಅನಿಸುತ್ತೆ. ಇದೇನು ಇದೆಲ್ಲ ಇಲ್ಲ ನಿಮಗೆ. ನಾವೀಗ ಸಾದರಹಳ್ಳಿ ಹತ್ರ ಇದ್ದೀವಿ. ಸಾದರಹಳ್ಳಿ ಅಂತ ಚಿತ್ರದುರ್ಗದ ಹತ್ರನೇ ಬರುವಂಥ ಒಂದು ಊರಿದು. ಇಲ್ಲಿ ಲ್ಯಾಂಡ್ ಅಕ್ವಜಿಷನ್ ಮಾಡಿದರೆ ಆಲ್ರೆಡಿ ಕ್ಲೀನ್ ಆಗಿದೆ ನೋಡಿ. ಈ ಕಡೆ ನೋಡ್ಬೋದು ನೀವು, ಇದೆಲ್ಲ ಈ ಕಡೆ ಹೋಗುತ್ತೆ. ಮತ್ತು ಹಾಗೆ ನೀವು ನೋಡ್ಬೋದು, ಇದು ಈ ಕಡೆ ಚಿತ್ರದುರ್ಗ ಕಡೆ ಹೋಗುತ್ತೆ ಇದು. ಮತ್ತು ಹಾಗೆ ಈ ಕಡೆ ನೋಡಿದ್ರೆ ಇದು ಸೀದಾ ದಾವಣಗೆರೆಗೆ ಸೇರುತ್ತೆ. ಇದು ಇಲ್ಲಿಂದ ಹಂಪನೂರು, ಭರಮಸಾಗರ, ಹಂಪನೂರು ಅಲ್ಲಿಗೆ ಹೋಗುತ್ತೆ. ಇದೆ ಅಲ್ಲಿ ಹಾಕಿದ್ರೆ ನೋಡಿ, ಕಲ್ಲು ಹಾಕಿದರೆ ಅಲ್ಲಿ, ಅದೆಲ್ಲ ರೈಲ್ವೇದು ಒಂದು ಹಳದಿ ಕಲ್ಲೇನಿದೆ ಅದೆಲ್ಲ. ಮತ್ತು ನೀವು ಈ ಕಡೆ ನೋಡಿದ್ರೆ ಈ ಕಡೆ ದಾವಣಗೆರೆಗೆ ಹೋಗುತ್ತೆ ನೋಡಿ ಇದು. ಮತ್ತು ಅಲ್ಲಿಂದ ನಾವು ಹೋಗ್ಬೋದು, ಅಲ್ಲಿ ದಾರಿ ಇಲ್ಲ ನೋಡಿ, ಎಲ್ಲ ಕ್ಲೀನ್ ಮಾಡಿಲ್ಲ ಸರಿಯಾಗಿ, ಅಲ್ಲಿಲ್ಲ ಬೈಕೆಲ್ಲ ಹೋಗಲ್ಲ. ಮತ್ತು ಕಲ್ಲು ಮುಳುಗಳು ಜಾಸ್ತಿ ಇದ್ದಾವೆ. ನಾವು ಇಲ್ಲಿಂದ ರೋಡ್ಗೆ ಹೋಗ್ಬಿಟ್ಟು ಆ ಕಡೆ ತಿರ್ಕೊಂಡು ಅಲ್ಲಿ ಹೋಗ್ತೀವಿ. ಅಲ್ಲಿ ಮುಂದೆ ಸರಿಯಾಗಿ ಕರೆಕ್ಟಾಗಿ ಹಂಪನೂರಿಗೆ ಹೋಗಿ ಮುಟ್ಟುತ್ತಂತೆ ಆ ಒಂದು ದಾರಿ. ಅಲ್ಲಿಂದ ನಾವು ಈ ವಿಡಿಯೋನ ಮಾಡ್ಕೊಳ್ತಾ ಹೋಗ್ತೀವಿ. ಬನ್ನಿ, ಈ ವಿಡಿಯೋದಲ್ಲಿ ಏನೆಲ್ಲ ಕಾಮಗಾರಿ ಆಗಿದೆ ಅಂತ ನಾನು ತೋರಿಸ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗ್ರಿ ಆ ಪ್ರಕಾರ. ಬನ್ನಿ. ನಾವೀಗ ಅಲ್ಲಿಂದ ಈಗ ಸಾದರಹಳ್ಳಿಯಿಂದ ಸುಮಾರು 1.5-2 ಕಿಲೋಮೀಟ್ರ್ ಆಗುತ್ತೆ. ಈ ಒಂದು ಹೈವೇ ರೋಡಿಗೆ ಬಂದು ಇವಾಗ ಹೈವೇ ರೋಡಿಂದ ಮುಂದೆ ಏನು ಕನ್ಸ್ಟ್ರಕ್ಷನ್ ಆಗ್ತಿದೆಯೋ ಅಲ್ಲಿ ಲೆಫ್ಟಿಗೆ ತಿರ್ಕೊಂಡು ಹೋಗ್ಬೇಕು ನಾವು. ಅದು ಯಾವ ಊರಿಂದ ಲೆಫ್ಟಿಗೆ ತಿರ್ಕೊಬೇಕಂತ ಮುಂದೆ ಹೋಗ್ತಾ ತೋರಿಸ್ತೀನಿ ನಿಮಗೆ. ಇದೇ ಹೈವೇ ಹಾಕಿದ್ರಲ್ಲಿ ದಾವಣಗೆರೆ ಸ್ಟ್ರೈಟ್ ಹೋದರೆ, ಅಯ್ಯನಹಳ್ಳಿ ರೈಟಿಗೆ ಹೋದರೆ, ಬೀರಾವರ ರೈಟಿಗೆ ಹೋದರೆ. ಓಕೆ, ನಾವು ಚಿತ್ರದುರ್ಗ ಹತ್ರನೇ ಇದ್ವಿ. ಇಲ್ಲಿಂದ ಒಂದು 15 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಚಿತ್ರದುರ್ಗ. ಓಕೆ, ನಾವು 15, 16, 17 ಕಿಲೋಮೀಟ್ರ್ ಮುಂದೆ ಬಂದಿದ್ದೀವಿ. ಅಷ್ಟಿಲ್ಲ ಅನಿಸುತ್ತೆ, ಒಂದು 15 ಕಿಲೋಮೀಟ್ರ್ ಅಲ್ಲ ಅನ್ಬೋದಾ, ಒಂದು 15 ಕಿಲೋಮೀಟ್ರ್ ಅಷ್ಟೇ ಮುಂದೆ ಬಂದಿದ್ವಿ. ಇವಾಗ ಆಲ್ಮೋಸ್ಟು ಇಲ್ಲಿ ಅವರು ನಮ್ಮ ಲೋಕಲ್ ಏಡ್ಸ್ ಹೇಳಿದ ಪ್ರಕಾರ ಎಲ್ಲ ಕ್ಲೀನಿಂಗ್ ಆಗಿದೆ. ಸೀದಾ ನೀವು ಅಲ್ಲಿ ಮುಂದೆ ಹೋಗಿ ಲೆಫ್ಟ್ ತಗೊಂಡ್ರೆ ಅದು ಊರಂತ ಹೇಳಿದ್ರು ಅವರು, ಗೊತ್ತಾಗಲಿಲ್ಲ. ಮುಂದೆ ಹೋಗಿ ಲೆಫ್ಟ್ ತಗೊಂಡ್ರೆ ಸೀದಾ ಅದು ಹಂಪನೂರು ಗಂಟೆ ಹೋಗ್ಬಿಡುತ್ತಂತೆ. ಅದು ನಾನು ಹೆಗ್ಗೇರಿಯಲ್ಲಿ ವಿಡಿಯೋ ಮಾಡಿದ್ದೆ, ನಾನು ಲಾಸ್ಟ್ ವಿಡಿಯೋ. ನಾನು ಹೆಗ್ಗೇರಿ ಗಂಟ ತೋರಿಸ್ತೀನಿ ನಿಮಗೆ ಈ ವಿಡಿಯೋದಲ್ಲಿ. ಬನ್ನಿ ನೋಡೋಣ. ಲಕ್ಷ್ಮೀ ಸಾಗರ ಹೈವೇ ರೋಡಲ್ಲಿ ಬರುತ್ತೆ. ನಾವೀಗ ಲೆಫ್ಟಿಗೆ ತಗೊತಿದ್ವಿ. ಅಲ್ಲಿ ಕಾಮಗಾರಿ ನಡೀತಾ ಇದೆ ಅಂತೆ ಜನರು ಹೇಳಿದ್ದಾರೆ. ಅದಕ್ಕೆ ನೋಡಿ, ಈಗ ಲೆಫ್ಟಿಗೆ ತಗೊಂಡು ಹಿಂಗೆ ಹೋಗ್ತಿದ್ವಿ. ಹಳ್ಳಿಗಳ ಟಿಪಿಕಲ್ ರೋಡ್ ಬಂತು. ಇವಾಗ ತಾತ ಯಾವುದೋ ಗಾಡಿಗೆ ಕಾಯ್ತಾ ಇದ್ದಾನೆ, ಬಟ್ ನಾವು ಡಬಲ್ ಇದ್ವಿ, ಹತ್ಸ್ಕೊಂಡು ಹೋಗೋಕ್ಕಾಗಲ್ಲ. ಸಾರಿ ತಾತ. ಜ್ಞಾನ ಜ್ಯೋತಿ ಆಧ್ಯಾತ್ಮಿಕ ಧ್ಯಾನ ಮಂದಿರ. ಓಕೆ ನೋಡಿ, ನಾನು ಕೆಲವು ತಿಂಗಳ ಹಿಂದೆ ಈ ಒಂದು ವಿಡಿಯೋ ಮಾಡಿದ್ದೆ. ಬಟ್ ಇಲ್ಲಿ ಕಾಮಗಾರಿ ಅಷ್ಟೊಂದು ಕ್ಲೀನಿಂಗು ಎಲ್ಲ ನಡೆದಿರಲಿಲ್ಲ. ಬಟ್ ಇಲ್ಲೇ ಬಂದಿದ್ದೆ, ಅಲ್ಲಿ ಒಂದು ಹತ್ರ ಮಾತ್ರ ಕ್ಲೀನಿಂಗ್ ನಡೀತಿತ್ತು. ಈ ಒಂದು ನೋಡಿ, ಇಲ್ಲಿ ಹುಣಸೆ ಮರನ ನಿಮಗೆ ತೋರಿಸಿದ್ದೆ ಆ ವಿಡಿಯೋದಲ್ಲಿ. ಓಕೆ, ಅಲ್ಲಿ ಈಗ ಇದು ಒಂದು ಊರು ಲಕ್ಷ್ಮೀ ಸಾಗರ, ಇದು ಊರು. ಆ ಊರ ಹತ್ರ ಇಲ್ಲಿ ಕಾಮಗಾರಿ ಆ ಕಡೆ ನಡೀತಿದೆ. ನಾನು ಈ ರೂಟ್ನ ತೋರಿಸ್ತೀನಿ ನಿಮಗೆ. ಆಟೋಗಳೆಲ್ಲ ಅಲ್ಲಿ ಕ್ಲೀನಿಂಗ್ ಆಗಿಬಿಟ್ಟಿದೆ ಎಲ್ಲದೂ ಕೂಡ ಆ ಕಡೆಯಿಂದ. ಮತ್ತೆ ಅಲ್ಲಿ ಮುಂದೆ ಆಗ್ಬೇಕು, ಇನ್ನೂ ಆಗಿಲ್ಲ. ಆ ವಿಡಿಯೋದಲ್ಲಿ ಹಿಂಗೆ ಇತ್ತು. ಅದೇ ಇದು ಯಾವ ಊರು? ಇದು ಲಕ್ಷ್ಮೀ ಸಾಗರ ಅದೇನಾ? ಓಕೆ, ಅದು ಲಕ್ಷ್ಮೀ ಸಾಗರ. ಈ ಕಡೆ ನೋಡಿ, ಈ ಕಡೆ ಕಾಮಗಾರಿ ನಡೆದಿದೆ ನೋಡಿ. ಅವತ್ತು ಹಿಂಗೆ ಇತ್ತು, ಸ್ವಲ್ಪ ಹಿಂಗೆ ಕ್ಲೀನಿಂಗು ಇಷ್ಟೇ ಇಲ್ಲ, ಅವತ್ತು ಕೂಡ ಹೀಗೆ ಇತ್ತು. ಬಟ್ ಇನ್ನು ಈ ಕಡೆಗೆ ಕಾಮಗಾರಿ ನಡೀತಿಲ್ಲ, ಮುಂದೆ ನಡೆದಿದೆ. ಮುಂದೆ ಹೋಗ್ತಾ ಇದ್ದೀವಿ ನಾವು. ಈಗ ಮುಂದೆ ತೋರಿಸ್ಕೊತ ಹೋಗ್ತೀನಿ ಬನ್ನಿ. ನಾನಿವಾಗಿದ್ದೀನಿ ಲಕ್ಷ್ಮೀ ಸಾಗರದಲ್ಲಿ. ಲ್ಯಾಂಡ್ ಅಕ್ವಜಿಷನ್, ಲ್ಯಾಂಡ್ ಕ್ಲೀನಿಂಗ್ ಎಲ್ಲ ಆಗಿದೆ ಇಲ್ಲಿ ಲಕ್ಷ್ಮೀ ಸಾಗರ ಹತ್ರ. ನೋಡಿ, ನೀವು ನೋಡ್ಬೋದು.
ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದು ಸಾದರಹಳ್ಳಿಯಿಂದ ನಾನು ಕಂಟಿನ್ಯೂ ಮಾಡ್ಕೊತ ಬರ್ತಾಯಿದ್ದೀನಿ ಈ ವಿಡಿಯೋದಲ್ಲಿ. ಮತ್ತು ಈ ವಿಡಿಯೋದಲ್ಲಿ ಎಲ್ಲಿ ಗಂಟ ಆಗುತ್ತೋ ಅಲ್ಲಿ ಗಂಟ ನಾನು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ತುಂಬಾ ಆಲ್ರೆಡಿ ಎಲ್ಲದು ಕಂಪ್ಲೀಟಾಗಿ ಅಕ್ವಜೇಷನ್ ಆಗಿ ಎಲ್ಲ ಕ್ಲೀನಿಂಗು ತುಂಬಾ ಆಗಿದೆ. ಅಲ್ಲಲ್ಲಲ್ಲಿ ಪೆಂಡಿಂಗ್ ಇದೆ. ಕ್ಲೀನಿಂಗ್ ಅಂದು ಆಗ್ತಾನೇ ಇದೆ. ಓಕೆ, ಆಮೇಲೆ ಮತ್ತೆ ಏನಪ್ಪ ಹೇಳೋದಂತಂದರೆ ನೀವು ಹೇಳಿ ಏನದು. ನೋಡಿ ಈ ಕಡೆ ಒಂದು ಊರು ಬಂತು. ಇದು ಸಿರಿಗೆರೆ ಕ್ರಾಸ್ ಅಥವಾ ಯಾವುದಕ್ಕೆ ಕನೆಕ್ಟ್ ಆಗುತ್ತೋ ಗೊತ್ತಿಲ್ಲ. ನಾನು ಆ ಒಂದು ವಿಡಿಯೋದಲ್ಲಿ ಇಲ್ಲಿಂದ ಬಂದಿದ್ದೆ, ಬಟ್ ಅಷ್ಟೊಂದು ಎಕ್ಸ್ಪ್ಲನೇಷನ್ ಮಾಡಿರಲಿಲ್ಲ. ಇಲ್ಲಿ ಸ್ವಲ್ಪ ಕ್ಲೀನಿಂಗ್ ಮಾಡಿದ್ದಾರೆ. ಇದರಲ್ಲಿ ಬೈಕ್ ಹೋಗ್ತಾ ಇದೆ, ನನಗೆ ದಾರಿ ಫುಲ್ಲು ಕಾಣಿಸ್ತಿದೆ. ನೋಡಿ ಇಲ್ಲಿ ಕರೆಂಟ್ ಕಂಬಗಳು ಎಲ್ಲ ಹಾಕ್ಬಿಟ್ಟಿದ್ರೆ ಮೇ ಬಿ ಇದೆಲ್ಲ ರೈಲ್ವೇದೇ ಅನಿಸುತ್ತೆ ನನಗೆ ಅನಿಸಿದಾಗೆ. ನೋಡಿ ನೋಡಿ ಆ ಕಡೆನೂ ಕೂಡ ಹಾಕಿದ್ರೆ ಅಲ್ಲಿ ರೈಲ್ವೇದೇ ಅನಿಸುತ್ತೆ ನನಗೆ ಅನಿಸಿದಾಗೆ. ನೋಡಿ ಇಲ್ಲಿ ಸ್ಟ್ರೈಟಾಗಿ ಕಾಣಿಸ್ತಿದೆ ನೋಡಿ. ನಾವು ತುಂಬ ಇನ್ನೂ ದೂರ ಹೋಗ್ಬೋದು. ಲಕ್ಷ್ಮೀ ಸಾಗರ ಮತ್ತು ಅದು ಸಿರಿಗೆರೆ ಕ್ರಾಸು ಅದೆಲ್ಲದು ಕೂಡ ಬರುತ್ತಿಲ್ಲ. ನೆಕ್ಸ್ಟ್ ಹೋದರೆ ಸಿರಿಗೆರೆ ಕ್ರಾಸ್ ಬರೋದು. ಅದು ಯಾವುದೋ ಊರು ಅಂತಾರೆ ನಿಮಗೆ. ಇಲ್ಲಿ ನಾನು ಬರ್ತಕ್ಕಂಥ ಊರುಗಳು ಯಾವುದು ಏನು ಅಂತ ಇಲ್ಲಿ ಲೋಕಲ್ ಲೀಡ್ಸ್ ಯಾರು ಇದ್ದರೆ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನೋಡಿ ಇಲ್ಲೆಲ್ಲ ಹೊಲ ಇದೆ, ಫುಲ್ಲು ಸ್ಟ್ರೈಟ್ ಲೆಂತ್ ಇದೆ ನೋಡಿ. ಇದು ಅಲ್ಲಿ ಮುಂದೆ ಏನಂತ ಗೊತ್ತಿಲ್ಲ, ಮುಂದೆ ಅಡ್ಡ ಏನೋ ಕಾಣ್ತಿದೆ, ಬಟ್ ಅಲ್ಲಿಂದ ಹೋಗ್ಬೋದಾ ಇಲ್ವ ಅಂತ ನಾವು ಅಲ್ಲಿಗೆ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀವಿ. ಇಲ್ಲಿಂದ ಕ್ಲೀನಿಂಗು ಹಾಗೆ ಲೆವೆಲಿಂಗು ಕೂಡ ಇಲ್ಲಿಂದ ಮಾಡಿದ್ದಾರೆ ನೋಡಿ. ಇದು ಯಾವುದೋ ಊರ ಹತ್ರ. ಹೌದು, ನಾನು ಇಲ್ಲಿ ಇದು ವಿಡಿಯೋ ಮಾಡಿದ್ದೆ ಅಂತ ಅನಿಸುತ್ತೆ ನನಗೆ, ಇವಾಗ ಅನಿಸುತ್ತೆ. ಬಟ್ ಇದು ಲೆವೆಲಿಂಗು ಕೂಡ ಆಲ್ಮೋಸ್ಟ್ ಆಗಿದೆ. ಇಲ್ಲಿ ಕ್ಲೀನಿಂಗು ಮತ್ತು ಲೆವೆಲಿಂಗ್ ಎಲ್ಲ ಮಣ್ಣಾಕಿ ಲೆವೆಲ್ ಮಾಡಿದ್ದಾರೆ. ಇದು ನೋಡಿ, ಇದು ಯಾವ ಊರು ಅಂತ ಹೇಳಿ ನನಗೆ ಗೊತ್ತಾಗ್ತಿಲ್ಲ ಯಾವ ಊರು ಅಂತ. ನಾನು ಆ್ಯಕ್ಚುಲಿ ಇಲ್ಲಿಗೆ ಹೋದ ಸರಿ ಬಂದಿದ್ದೆ, ಬಟ್ ಅಷ್ಟೊಂದು ಗೊತ್ತಿರಲಿಲ್ಲ ನನಗೆ. ಇವಾಗಲೂ ಗೊತ್ತಿಲ್ಲ ಯಾವ ಊರು ಅಂತ ಹೇಳ್ಬಿಟ್ಟು. ನೋಡಿ ಇದನ್ನು ಆಲ್ರೆಡಿ ಲೆವೆಲಿಂಗು ಮಾಡಿಬಿಟ್ಟಾರೆ. ಇದನ್ನ ಕ್ಲೀನಿಂಗು ಲೆವೆಲಿಂಗ್ ಎಲ್ಲ ಆಗಿಬಿಟ್ಟಿದೆ ಇದು. ಓಹೋ ಹೋ ಹೋ ಓಕೆ. ಇಲ್ಲಿ ಗಂಟ ಕ್ಲೀನಿಂಗ್ ಲೆವೆಲಿಂಗ್ ಆಗಿದೆ. ಮೇ ಬಿ ಇದು ರೈಲ್ವೆ ಸ್ಟೇಷನ್ ಆಗುತ್ತೆ ಅನಿಸುತ್ತೆ. ಇಲ್ಲಿ ಬ್ರಿಡ್ಜ್ ನನಗನ್ಸಿದಂಗೆ ಅದು ಬ್ರಿಡ್ಜ್ ಆಗುತ್ತೆ ಅನಿಸುತ್ತೆ. ಅದು ನೋಡ್ತಿದ್ರೆ ಇಲ್ಲೊಂದು ಬ್ರಿಡ್ಜ್ ಕಟ್ಟಿದ್ದಾರೆ. ಅಲ್ಲಿಂದ ಹೋಗೋಕ್ಕಾಗುತ್ತಾ ಇಲ್ವಾ ಹನುಮಂತವ್ರಿ ಹೋಗ್ಬೋದು ದಾರಿ ಇದೆ. ಇದು ನೀರು ಆ ಕಡೆಯಿಂದ ಈ ಕಡೆ ಹೋಗ್ಲಿಕ್ಕೆ ಹಳ್ಳದ ನೀರುಗಳಿಗೆ ಮಾಡಿರ್ತಕ್ಕಂಥ ಒಂದು ಬ್ರಿಡ್ಜ್, ನೀರು ಹೋಗ್ಲಿಕ್ಕೆ. ನೋಡಿ ಇಲ್ಲಿ ನಡುವೆ ಬಂದಿದೆ. ಕೆಳಗಡೆ ಆಲ್ರೆಡಿ ಹಾಕಿದ್ದಾರೆ, ಬೆಡ್ ಹಾಕಿದ್ದಾರೆ ಕೆಳಗಡೆ. ಆಮೇಲೆ ಇದಾಕಿ ಇದ್ರ ಮೇಲೆ ಇನ್ನೂ ಬರುತ್ತೆ. ಇಲ್ಲಲ್ಲ, ಇದು ಇನ್ನೂ ತುಂಬಾ ಇದೆ ಕೆಲಸ. ಅಲ್ಲಿ ಸ್ವಲ್ಪ ಹಂಪ್ ಬಂದಿದೆಯಲ್ಲ, ಸ್ವಲ್ಪ ಗುಡ್ಡದ ಥರ ಬಂದಿದೆಯಲ್ಲ, ಅದಕ್ಕೆ ಕೊರೆದು ಬಿಟ್ಟಿದ್ದಾರೆ ಲೆವೆಲಿಂಗ್ ಮಾಡೋಕ್ಕೆ. ಇದು ನಿಯರ್ ಬೈ ಸಿರಿಗೆರೆ ರೋಡ್ ಹತ್ರ ಬರುವಂಥ ಒಂದು ಪ್ಲೇಸು. ಎಕ್ಸಾಕ್ಟಾಗಿ ಯಾವ ಊರುಗಳಂತ ಗೊತ್ತಿಲ್ಲ ನನಗೆ. ನೀವು ಯಾರು ನೋಡ್ತಿದ್ರೆ ಅವ್ರು ಕಾಮೆಂಟ್ ಮಾಡಿ ಇದೇ ಊರು ಅಂತ ಹೇಳ್ಬಿಟ್ಟು. ನಮಗೂ ಗೊತ್ತಾಗುತ್ತೆ, ಹಾಗೆ ವೀಕ್ಷಕರಿಗೂ ಕೂಡ ಗೊತ್ತಾಗುತ್ತೆ ಎಲ್ಲೆಲ್ಲಿ ಏನೇನು ಕಾಮಗಾರಿ ಆಗಿದೆ ಅಂತ ಹೇಳ್ಬಿಟ್ಟು. ಇದು ಚಿತ್ರದುರ್ಗ ದಾವಣಗೆರೆಯ ನಡುವೆ ನಡೀತಕ್ಕಂಥ ಕಾಮಗಾರಿ. ಹಾಗೆ ಎಲ್ಲೆಲ್ಲಿ ಗೊತ್ತಾ, ಚಿತ್ರದುರ್ಗ ಸಿರಿಗೆರೆ ಕ್ರಾಸು, ಹಾಗೆ ಭರಮಸಾಗರ, ಹಂಪನೂರು, ಹೆಬ್ಬಾಳು, ಆನಗೋಡು, ಹಾಗೆ ಹುಣಸೆಕಟ್ಟೆ ಅಲ್ಲ ತೋಳುಣಸೆ, ದಾವಣಗೆರೆ. ಓಕೆ, ನೋಡಿ ಇಲ್ಲಿ ನೋಡಿ ಆಲ್ರೆಡಿ ಇದು ಲೆವೆಲಿಂಗ್ ಮಾಡೋಕ್ಕೆ ಇಲ್ಲೆಲ್ಲ ತೆಗೆದು ಬಿಡ್ತಾರೆ. ಗುಂಡಿ ತೆಗ್ದು ಎಲ್ಲ ಹಾಕ್ಬಿಟ್ಟವ್ರೆ. ಇನ್ನೂ ತುಂಬಾ ಕೆಲಸ ಇದೆ ಇದು ಮಾಡೋದು. ನಾವು ಅದ್ರ ಮೇಲೆ ಹೋಗ್ತಾಯಿದ್ವಿ ನೋಡ್ಕೊಂತ. ನಾನು ಅನ್ಸಿದಂಗೆ ಕರೆಕ್ಟ್ ನೋಡಿ, ನಾನು ಇಲ್ಲಿಂದನೇ ವಿಡಿಯೋ ಮಾಡಿದ್ದೆ ಅವತ್ತು. ಇದನ್ನು ಇಲ್ಲಿ ಅಗಿತಿದ್ರು, ಇಲ್ಲಿಂದ ಅಗಿತಿದ್ರು ನೋಡಿ. ಇಲ್ಲಿ ಅಗಿತಿದ್ರು, ಇದನ್ನು ವಿಡಿಯೋ ಮಾಡ್ಕೊಂಡು ನಾನು ಹಿಂಗೆ ಹೋಗಿದ್ದೆ ಈ ಕಡೆ ನೋಡಿ. ಇಲ್ಲಿ ಸ್ಟ್ರೈಟ್ ಹಬ್ಬ ಇಲ್ಲಿ ಬಂತು ಕಲ್ಲು ನೋಡಿ. ಇಲ್ಲಿ ದೊಡ್ಡ ಕಲ್ಲು ಸಿಕ್ಕಿಬಿಟ್ಟಿದೆ. ಇವಾಗ ನಿಮಗೆ ತೋರಿಸ್ತೀನಿ ಇದನ್ನು ನೋಡಿ. ಇಲ್ಲಿ ಲಾರಿ ನಿಂತ್ಕೊಂಡಿದ್ದೆ. ಈ ಲಾರಿಯಲ್ಲಿ ಇಲ್ಲಿ ಏನಂತಾರೆ ಅದಕ್ಕೆ, ಕಲ್ಲು ಹೊಡೆಯೋದಕ್ಕೆ ಡ್ರಿಲ್ ಮಿಷಿನ್ ರೀ.
ನೋಡಿ ಅದು ಡ್ರಿಲ್ ಮಿಷಿನ್ ಇದೆ ನೋಡಿ, ಅದರಿಂದ ಹೊಡಿತಾರೆ. ಅದು ಏರ್ ಡ್ರಿಲ್ ಮಿಷಿನ್ನ. ಹ್ಞೂ ನೋಡಿ, ಅದು ಡ್ರಿಲ್ ಮಿಷನ್ನು. ಇಲ್ಲಿ ದೊಡ್ಡ ಬಂಡೆ ಕಲ್ಲು ಬಂದಿದೆ, ಅದಕ್ಕೆ ಆ ಡ್ರಿಲ್ ಮಿಷಿನಿಂದ ಹೊಡಿತಾವ್ರೆ ನೋಡಿ. ಸೀದಾ ಎಷ್ಟೊಂದು ಸ್ಟ್ರೈಟ್ ಆಗಿದೆ ನೋಡಿ ರೋಡ್. ನಾವು ಎಲ್ಲಿಂದ ಬಂದಿದ್ದೀವಿ, ಸುಮಾರು ಒಂದು 3-4 ಕಿಲೋಮೀಟ್ರ್ ಬಂದಿದ್ದೀವಿ ಇಲ್ಲಿಗೆ, ಜಾಸ್ತಿನೇ ಬಂದಿದ್ದೀವಿ ಇನ್ನು. ನೋಡಿ ಇಲ್ಲಿ ಕಲ್ಲು ಸಿಕ್ಕಿರೋದ್ರಿಂದ, ಯಾಕಂದರೆ ಈ ಕಡೆ ಚಿತ್ರದುರ್ಗ ಸೈಡು ತುಂಬಾ ಕಲ್ಲು ಸಿಗ್ತದೆ. ನಮ್ಮ ದಾವಣಗೆರೆ ಚಿತ್ರದುರ್ಗ ಸೈಡು ತುಂಬಾ ಕಲ್ಲು ಬಂಡೆ ಜಾಸ್ತಿ. ಅದಕ್ಕೋಸ್ಕರ ಈ ಥರ ಎಲ್ಲ ಡ್ರಿಲ್ ಮಷಿನ್ ನೋಡಿ, ಅದು ಡ್ರಿಲ್ ಹೊಡೆದು ಮತ್ತು ಬ್ಲಾಸ್ಟ್ ಮಾಡ್ತಾರೆ ಇದನ್ನ. ಓಕೆ, ಮುಂದೆ ಹೋಗೋಣ, ಇನ್ನೂ ನೋಡೋಣ. ನೋಡಿ ಎಲ್ಲದು ಕೂಡ ಕಲ್ಲೇ ಸಿಕ್ಬಿಟ್ಟಿದೆ ಇದೆಲ್ಲ. ಇದು ಏನು ಲೆಂತ್ ಇದೆ, ಇದು ಈ ಲೆಂತ್ ಫುಲ್ಲು ಕಲ್ಲೇ ನೋಡಿ. ಇಲ್ಲೆಲ್ಲ ಕಲ್ಲು ಬಂಡೆ ಬಂದುಬಿಟ್ಟಿದೆ ನೋಡಿ. ಇಲ್ಲಿ ಮೇಲೇ ಬಂಡೆ ಎಲ್ಲ ಸಿಕ್ಬಿಟ್ಟಿದೆ. ಈಗ ಆಗಿಬಿಟ್ರೆ ಇವನ್ನೆಲ್ಲ ಬ್ಲಾಸ್ಟ್ ಮಾಡಿ ಹೊಡಿಬೇಕಾಗುತ್ತೆ ಇದನ್ನ ನೋಡಿ. ಮತ್ತು ಹಾಗೆ ಡ್ರಿಲ್ ಅಲ್ಲಿ ಡ್ರಿಲ್ ಮಷಿನಿಂದ ಹೊಡೆದಿದ್ದಾರೆ. ಇದನ್ನು ನನಗನ್ಸಿದಂಗೆ ಇದೆಲ್ಲ ಡ್ರಿಲ್ ಮಷಿನಿಂದ ಹೊಡೆದಿರೋದು ಇದೆಲ್ಲ. ಅಲ್ಲ, ಡ್ರಿಲ್ ಮಷಿನ್ ಹಾಕಿ ಅದನ್ನು ಅದರಲ್ಲಿ ಅದು ಏನಾದರೂ ಸ್ಫೋಟಕ ವಸ್ತುಗಳನ್ನ ಹಾಕಿ ಬ್ಲಾಸ್ಟ್ ಮಾಡ್ತಾರೆ. ಆವಾಗ ಈ ಥರ ಎಲ್ಲ ಬರುತ್ತೆ ನೋಡಿ. ಕಲ್ಲಿನ ಒಂದು ಗಟ್ಟಿ ಕಲ್ಲು ಅಂತ ಹೇಳಿದ್ರೆ ಮಣ್ಣು ಕಲ್ಲು ಅಂತ ಇರ್ತಾರೆ ಅದು. ಮತ್ತು ಬಂಡೆಗಳು ಇದಾವೆ ನೋಡಿ, ಮುಂದೆ ತೋರಿಸ್ತೀನಿ ನಿಮಗೆ ನೋಡಿ. ಇದೆಲ್ಲ ಬಂಡೆ ಕಲ್ಲು ನೋಡ್ತೀರಾ, ದೊಡ್ಡ ಬಂಡೆ ಕಲ್ಲು ಮುಂದೆ ನೋಡಿ ಸ್ಟ್ರೈಟ್ ಆಗಿದೆ. ಇದು ಅಲ್ಲಿ ಲೋಕಲೈಟ್ಸ್ ಹೇಳಿದ ಪ್ರಕಾರ ಇದು ಹಂಪನೂರು ಗಂಟ ನೀವು ಬೈಕಲ್ಲಿ ಹೋಗ್ಬೋದು ಅಂತ ಹೇಳಿದ್ದಾರೆ. ನಾವು ಅಲ್ಲಿವರೆಗೂ ಟಚ್ ಮಾಡ್ತೀವಿ ಇದನ್ನು, ಇಲ್ಲೇ ಹೋಗ್ಬಿಡ್ತೀವಿ ಹಂಪನೂರು ಅಂತ. ಬನ್ನಿ ನೋಡ್ಕೊಂತ ಹೋಗೋಣ. ನೋಡಿ ಕ್ಲೀನಿಂಗು ಎಲ್ಲ ಮಾಡ್ತಾ ಅವರೇ, ಇನ್ನು ಕ್ಲೀನಿಂಗ್ ಕೆಲಸ ಆಗಿದೆ ಅಂದರೆ ಸಂಪೂರ್ಣವಾಗಿ ಆಗಿಲ್ಲ. ಇನ್ನೂ ಕ್ಲೀನಿಂಗ್ ಆಗಬೇಕು, ಇನ್ನೂ ಲೆವೆಲಿಂಗ್ ಆಗಬೇಕು, ತುಂಬಾ ಕೆಲಸ ಉಂಟು ಮಾರೆಯ. ಇಲ್ಲಿ ನೋಡಿ ಲೆವೆಲಿಂಗ್ಗೆ ಗುಂಡಿ ತೆಗೆದು ಬಿಟ್ಟಿದ್ದಾರೆ, ಗುಂಡಿ ಅಗ್ದು ಬಿಟ್ಟವ್ರೆ ಕರೆಕ್ಟು. ನಾವು ಇಲ್ಲಿಂದನೇ ವಿಡಿಯೋ ಮಾಡಿಕೊಂಡು ಬಂದಿದ್ವಿ ಒಂದು ವಿಡಿಯೋದಲ್ಲಿ. ಅದನ್ನು ಲಿಂಕನ್ನು ನಾನು ಇದರಲ್ಲಿ ಹಾಕ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಇಲ್ಲಿ ಅಂದರೆ ಕೆಲಸ ಸ್ಟಾರ್ಟ್ ಆದಾಗ ನಾನು ವಿಡಿಯೋ ಮಾಡಿದ್ದೆ ಇಲ್ಲಿಂದ. ಆ ಒಂದು ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನೀವು ಇಷ್ಟ ಇದ್ದರೆ ನೋಡ್ಬೋದು. ಕರೆಕ್ಟ್ ನೋಡಿ, ನಾನು ಸುಮಾರು ಒಂದು 5 ತಿಂಗಳ ಹಿಂದೆ ಅನಿಸುತ್ತೆ, 5-6 ತಿಂಗಳ ಹಿಂದೆ ಮೇ ಬಿ, ಅವಾಗ ಇಲ್ಲಿ ಶುರುವಾಗಿತ್ತು. ಇಲ್ಲಿ JCB ಕೆಲಸ ಮಾಡಿಸ್ತಾ ಇದ್ರು, ನಾನು ಇಲ್ಲಿ ಬಂದು ವಿಡಿಯೋ ಮಾಡಿದ್ದೆ. ಕರೆಕ್ಟ್ ಇದೇ ಊರು ನೋಡಿ. ಇವಾಗ ಇಲ್ಲಿಂದ ಸ್ಟ್ರೈಟ್ ಹೋಗೋಕ್ಕಾಗಲ್ಲ, ಇಲ್ಲಿಂದ ಕಂಟಿನ್ಯೂ ಆಗಿಲ್ಲ, ಆ ಕಡೆ ಅನಿಸುತ್ತೆ ನೋಡಿ. ಇದು ಅಲ್ಲಿ ಕಾಂಪೌಂಡ್ ಎಲ್ಲ ಹೊಡಿಬೇಕಾಗುತ್ತೆ. ಇದು ಯಾವುದೋ ಅಡ್ಡ, ಇಲ್ಲಿ ಯಾವುದೋ ಒಂದು ಲ್ಯಾಂಡ್ ಅಡ್ಡ ಬಂದಿದೆ. ಬಟ್ ಅವರು ಇಲ್ಲಿಂದ ಕೊಟ್ಟಿದ್ದಾರೆ ಇಲ್ಲ ಗೊತ್ತಿಲ್ಲ. ಇಲ್ಲಿ ಲೋಕಲ್ ಹೆಡ್ಸ್ ಹೇಳಿ ಇದು ರೈಲ್ವೆಗೆ ಕೊಟ್ಟಿದ್ದಾರೆ ಇಲ್ವಂತ. ನನಗೆ ಅನಿಸಿದಾಗೆ ಕೊಟ್ಟಿಲ್ಲ ಅನಿಸ್ತದೆ, ಯಾಕಂದರೆ ಯಾವುದೋ ಮುಸ್ಲಿಮರ ಜಾಗ ಇದು. ಮತ್ತು ಮುಂದೆ ಏನು ಮಾಡ್ತಾರೋ ಗೊತ್ತಿಲ್ಲ ಅವ್ರ ಜಾಗ. ಮತ್ತು ಇಲ್ಲಿ ಕ್ರಾಸ್ ಆಗಿದೆ ನೋಡೋಣ, ಈ ಕಡೆ ಲೆಫ್ಟಲ್ಲಿ ಇದೇ ಊರು ನೋಡಿ. ಅದು ಹೈವೇ ಕಾಣುತ್ತಲ್ಲ, ಅಲ್ಲಿಂದ ಬಂದಿದ್ದು ಹಿಂಗೆ ನೋಡಿ. ಇಲ್ಲಿ ಆಗ್ತಾಯಿದೆ ನೋಡಿ. ಈ ಕಡೆ ಇಲ್ಲಿ ಮಾಡ್ತಾರೆ, ಇಲ್ಲಿ ಕ್ರಾಸ್ ಮಾಡ್ತಾರ ರೈಲ್. ಬೇಕಾದ್ರೆ ಇಲ್ಲಿ ಡಯಾಗ್ನಲ್ ಕ್ರಾಸ್ ಮಾಡ್ಬೋದು ನೋಡಿ. JCB ಹೋಗ್ತಾ ಇದೆ ನೋಡಿ. ಇದು ಹೊಲಗಳಲ್ಲಿ ನಡೆದಿದೆ ಕಾಮಗಾರಿ. ಇಲ್ಲಿದೆ ನೋಡಿ. ಈಗ ಇದೆಲ್ಲ ಕ್ಲೀನ್ ಮಾಡಿದ್ದಾರೆ. ಅದು ಸ್ಮಶಾನ. ಅದು ಮುಸ್ಲಿಮರ ಅಂದರೆ ಮುಸ್ಲಿಮರ ಅದು. ಇದು ಏನಂತಾರೆ, ಅದು ಸ್ಮಶಾನ, ಮಸೀದಿ ಎಲ್ಲ. ಅಲ್ಲಿ ಸ್ಮಶಾನ ಇದೆ ಮುಸ್ಲಿಮರದ್ದು, ಅದಕ್ಕೆ ಅಲ್ಲಿ ಬಿಟ್ಟಿದ್ದಾರೆ. ಮುಂದೆ ಏನಾಗಿ ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿಂದ ಕ್ಲೀನ್ ಮಾಡಿದ್ದಾರೆ ಆಲ್ಮೋಸ್ಟ್ ನೋಡಿ. ಇಲ್ಲಿ ಮತ್ತೆ ನೋಡ್ಬೋದು ನೀವು, ದಾರಿ ಗುಂಟ ಸುಮ್ಮನೆ ಹೋಗ್ತಾನೆ ಇದೆ ನೋಡಿ. ಮೇನ್ ರೋಡ್ ಸಿಗುತ್ತೆ ಅಲ್ಲಿ ಹೋದರೆ ನೋಡಿ. ಫುಲ್ಲು ಕ್ಲೀನು ಆಗ್ತಾಯಿದೆ, ಮಾಡ್ತಾನೆ ಇದ್ದಾರೆ. ಅಂದರೆ ಸ್ವಲ್ಪ ಸ್ಪೀಡ್ ಆಗಬೇಕು ಅಷ್ಟೇ. ಇನ್ನು ಮಷಿನರೀಸ್ನ, ಇನ್ನು ಮ್ಯಾನ್ ಪವರ್ನ ಹಾಕಿ ಬೇಗ ಮಾಡ್ಬೋದು. ಯಾಕೋ ಅಲ್ಲೆಲ್ಲಿ ನಿಂತ್ಕೊಂಡ್ಬಿಟ್ಟಿದೆ. ಯಾಕಂದರೆ ತುಂಬ ಒಳ್ಳೆ ಇವಾಗ ಕಾಮಗಾರಿ ಮಾಡಲಿಕ್ಕೆ ಒಳ್ಳೆ ಟೈಮ್ ಇದು. ಈ ವಿಂಟರು ಮತ್ತು ಹಾಗೆ ಸಮ್ಮರ್ ಬಂದರೆ ಒಳ್ಳೆ ಕಾಮಗಾರಿ ಬೇಗ ಆಗುತ್ತೆ. ಅವಾಗ ಇಂಥವೆಲ್ಲ ಈ ಮಳೆಗಾಲದಲ್ಲಿ ತುಂಬ ಕಷ್ಟ ಆಗುತ್ತೆ.
ಬಟ್ ಇವಾಗ ತುಂಬ ಬೇಗ ಮಾಡ್ಬೋದು ನೋಡಿ. ಅಲ್ಲಿ ಎಲ್ಲೋ ಒಂದು ಕಡೆ ಕೆಲಸ ನಡೀತಿರುತ್ತೆ. ನಾವು ಇಷ್ಟು ಇದ್ರಲ್ಲಿ ನೋಡಿದ್ರು ಕೂಡ ಎಲ್ಲೋ ಒಂದು ಕಡೆ ಕೆಲಸ, ಎಲ್ಲೋ ಒಂದು ಕಡೆ ಈ ಸ್ಲೋ ಆಗಿ ಕೆಲಸ ನಡೆಯೋದು, ತುಂಬಾ ಸ್ಲೋ ಆಗ್ತಿದೆ ಕೆಲಸ. ಮ್ಯಾನ್ ಪವರು ಮಿಷಿನರಿಗಳನ್ನಿಟ್ಟು ಸಿಕ್ಕಾಪಟ್ಟೆ ಕೆಲಸ ಮಾಡ್ಬೋದು. ಈಗ ಯಾಕೆ ಮಾಡ್ತಿಲ್ಲ ಅಂತ ನನಗೆ ಗೊತ್ತಿಲ್ಲ. ಏನು ನಡೆದಿದೆಯೋ ಹೆಂಗೆ ಬೇಗ ಕೆಲಸ ಮಾಡಿ ಆರಾಮಾಗಿ ಬೇಗ ಕೆಲಸ ಮಾಡಿಸ್ಬೋದು. ಎಲ್ಲೋ ಒಂದು ಕಡೆ ಕೆಲಸ ನಡೀತಿದೆ, ಎಲ್ಲೋ ಒಂದು ಕಡೆ ಇದಾಗಿದೆ ಅಂತಂದರೆ ಮೇ ಬಿ ಬೇರೆ ಥರ ಕೆಲಸ ಅಂದರೆ ನಾನು ನೋಡಿದ್ರ ಪ್ರಕಾರ ಭಾಳ ಇನ್ನು ಮಿಷಿನರಿಗಳ್ನಿಟ್ಟು ಸಿಕ್ಕಾಪಟ್ಟೆ ಸ್ಪೀಡಾಗಿ ಕೆಲಸ ನಡೆಸ್ಬೋದು ಅಂತ ಅನಿಸುತ್ತೆ ನನಗೆ. ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮುಂದೆ ಹೋಗ್ತಾ ಇದ್ದೀನಿ, ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ತಾನೆ ಇದ್ದೀನಿ ನೋಡಿ. ಇದು ನಿಯರ್ ಬೈ ಸಿರಿಗೆರೆ ಕ್ರಾಸ್ ಹತ್ರ ಇರುವಂತಹ ಕಾಮಗಾರಿ. ಮತ್ತು ಇಲ್ಲೊಂದು ಬ್ರಿಡ್ಜ್ ಬಂತು, ಈ ಕಡೆ ತಗೋ ನೀನು, ಈ ಕಡೆ ಹೋಗುತ್ತೆ ನೋಡಿ. ಇಲ್ಲೊಂದು ಅಂಡರ್ ಬ್ರಿಡ್ಜ್ ಬರುತ್ತೆ. ಯಾಕಪ್ಪ ಅಂತಂದರೆ ನೀರು ಹೋಗಲಿಕ್ಕೆ. ಇಲ್ಲಿ ನೋಡಿ, ಇಲ್ಲಿ ಮಣ್ಣು ಎಲ್ಲ ಹಾಕಿ ಮೇ ಬಿ ಮಣ್ಣು ಹಾಕಿ ಎಲ್ಲ ಕನೆಕ್ಟ್ ಮಾಡ್ತಾರೆ, ಅದು ಬ್ರಿಡ್ಜ್ ಕಟ್ತಾರೆ, ನನಗೆ ಗೊತ್ತಿಲ್ಲ. ಓಹೋ, ಇದು ಹಳ್ಳ ಇದೆ ಇಲ್ಲಿ ನೋಡಿ. ಹಳ್ಳಕ್ಕೆ ಇಲ್ಲಿ ಕಟ್ಟಲೇಬೇಕು, ಇಲ್ಲಿ ಬ್ರಿಡ್ಜ್ ಅಂಡರ್ ಬ್ರಿಡ್ಜ್ ಕಟ್ಟಲೇಬೇಕು. ಅಲ್ಲಿ ಮಣ್ಣು ಹಾಕ್ಬಿಟ್ಟು ಅಲ್ಲಿಗೆ ಹಾಕವ್ರೆ. ಇಲ್ಲೊಂದು ಡ್ರೋಸರ್ ನಿಂತ್ಕೊಂಡ್ಬಿಟ್ಟಿದೆ, ಕೆಲಸ ಮಾಡ್ತಿಲ್ಲ ನೋಡಿ. ಹಿಂಗೆ ನಾನು ಹೇಳಿದ್ದು ಇದನ್ನೇ. ಅಲ್ಲೇನೋ ಸ್ವಲ್ಪ ಕೆಲಸ ಮಾಡಿ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದೆ. ಬಟ್ ಏನಾರು ಊಟ ಮಾಡೋಕ್ಕೆ ಹೋಗಿದಾರೆ ಈ ಟೈಮಲ್ಲಿ, ಮಧ್ಯಾಹ್ನ ಟೈಮ್ ಇದು, ಗೊತ್ತಿಲ್ಲ. ಮುಂದೇನೂ ಕೂಡ ಲೆವೆಲಿಂಗ್ ಮಾಡೋಕ್ಕೆ ಅಗ್ದುಬಿಟ್ಟವ್ರೆ. ನನಗೊಂದು ಗೊತ್ತಾಗ್ತಿಲ್ಲ, ಇದನ್ನು ಎತ್ತರ ಮಾಡಿದ್ದಾರೆ, ಅದನ್ನು ತಗ್ಗು ಮಾಡಿದ್ದಾರೆ, ಸ್ಲೋಪ್ ಮಾಡಿದ್ದಾರೆ ನೋಡಿ ಡೌನ್. ಅಲ್ಲಿ ಕಲ್ಲು ಬಂದಿದೆಯಲ್ಲ ಅದಕ್ಕೋಸ್ಕರ ಸ್ಲೋಪ್ ಮಾಡಿದ್ದಾರೆ. ಲೆವೆಲ್ ಆಗಬೇಕಲ್ವ, ಇದು ಎತ್ತರ ಇದೆ. ನೀವು ನೋಡ್ತಾ ಇದ್ದೀರಾ ತುಮಕೂರು, ಚಿತ್ರದುರ್ಗ, ದಾವಣಗೆರೆಯ ಲೈವ್ ರೈಲ್ವೆ ಕಾಮಗಾರಿಯ ವಿಡಿಯೋವನ್ನು. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈ ವಿಡಿಯೋನ ಹಿಂಗೆ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದೀನಿ. ನಾನಿದ್ದೀನಿ ಇವಾಗ ನಿಯರ್ ಸಿರಿಗೆರೆ ಕ್ರಾಸ್ ಹತ್ರ, ಸಿರಿಗೆರೆ ರೋಡಲ್ಲಿ. ಇನ್ನೇನು ಸಿರಿಗೆರೆ ರೋಡ್ ಬಂತು, ಅಲ್ಲಿ ಕಾಣ್ತಾ ಇದೆ ಅದೇ ಸಿರಿಗೆರೆ ರೋಡು. ಇಲ್ಲಿ ಆಲ್ರೆಡಿ ಗುಂಡಿ ತೆಗೆದುಬಿಟ್ಟಿದ್ದಾರೆ. ರೈಲ್ವೆ ಕಾಮಗಾರಿಯ ಒಂದು ಕೆಲಸಕ್ಕೋಸ್ಕರ, ರೈಲ್ವೆ ಮಾರ್ಗದ ಒಂದು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಈ ಒಂದು ಕೆಲಸ ಮಾಡ್ತಾ ಇದ್ದಾರೆ. ನಾವು ಕೂಡ ವಿಡಿಯೋ ಮಾಡ್ತಾನೇ ಇದ್ದೀವಿ. ಒಂದೂವರೆ ವರ್ಷ ಆಯಿತು ಆಲ್ರೆಡಿ ವಿಡಿಯೋ ಮಾಡ್ತಾನೇ ಇದ್ದೀವಿ. ಈ ಕಾಮಗಾರಿ ಬಗ್ಗೆ ಅಪ್ಡೇಟ್ ಕೊಡ್ತಾನೇ ಇದ್ದೀನಿ. ನೀವು ಇದನ್ನು ಹೆಚ್ಚಿನದಾಗಿ ನೀವು ನೋಡಿ ಪ್ರೋತ್ಸಾಹ ಕೊಡಬೇಕು ನಮಗೆಲ್ಲ. ಯಾಕಂದರೆ ನಾವು ನೋಡಿ ಇಂಥ ರಿಮೋಟ್ ಏರಿಯಾಗಳಿಗೆ ಹೋಗಿ ಎಷ್ಟೋ ಕಿಲೋಮೀಟ್ರ್ಗಟ್ಟಲೆ ಟ್ರಾವೆಲ್ ಮಾಡಿ ಅದನ್ನು ಹುಡುಕಿ ಎಕ್ಕಿ ತೆಗೆದು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ. ಇಲ್ಲಿ ಡ್ರಿಲ್ಲಿಂಗ್ ಮಷಿನ್ ಇದೆ ಒಂದು, ಇಲ್ಲಿ ಕಲ್ಲು ಬಂಡೆ ಬಂದಿದೆ, ಅದನ್ನು ಕೂಡ ಹೊಡಿತಾ ಇದೆ. ಆ ಡ್ರಿಲ್ ಮಾಡಿ ಅದರಲ್ಲಿ ಮತ್ತೆ ಏನಾದರೂ ಸ್ಫೋಟಕ ವಸ್ತುಗಳನ್ನ ಹಾಕಿ ಅದನ್ನು ಸ್ಫೋಟ ಮಾಡ್ತಾರೆ, ಅಂದರೆ ಬ್ಲಾಸ್ಟ್ ಮಾಡ್ತಾರೆ. ಆವಾಗ ಕಲ್ಲುಗಳೆಲ್ಲ ಚಿತ್ರ ಆಗ್ತವೆ. ಆವಾಗ ತುಂಬಿ ಕ್ಲೀನಾಗಿ ಅದು ಕ್ಲೀನ್ ಮಾಡಿ ನೋಡಿ. ಇದೆಲ್ಲ ಲೆವೆಲಿಂಗ್ ಮಾಡಿದರೆ, ಕ್ಲೀನ್ ಮಾಡವ್ರೆ, ಇನ್ನೂ ಜಾಸ್ತಿನೇ ಇದೆ. ಇಲ್ಲಿ ಅಂಡರ್ ಬ್ರಿಡ್ಜ್ ಆಗ್ತದೆ ನನಗನ್ಸಿದಂಗೆ. ಇದು ಆಗ್ತದೆ ಅಂಡರ್ ಬ್ರಿಡ್ಜ್ ಆಗ್ತದೆ ಇಲ್ಲಿ. ಇದು ಸಿರಿಗೆರೆ ಕ್ರಾಸ್, ಇದು ಸಿರಿಗೆರೆ ರೋಡ್. ಇದು ತಡಿ, ಇದು ನೋಡಿ ಈ ಕಡೆ ಹೋದರೆ ಸಿರಿಗೆರೆ. ನಾವು ವಿಡಿಯೋ ಮಾಡ್ತಾ ಸಿರಿಗೆರೆ ರೋಡಿಗೆ ಬಂದುಬಿಟ್ವಿ. ಇಲ್ಲಿ ನೋಡಿ ಈ ಕಡೆ ನನಗೆ ಹಿಂದ್ಗಡೆ ಹೋದರೆ ಸಿರಿಗೆರೆ ಕ್ರಾಸ್ ಸಿಗುತ್ತೆ, ಹೈವೇ ಸಿಗುತ್ತೆ, NH-48 ಹೈವೇ ಸಿಗುತ್ತೆ. ಹಾಗೆ ನೀವು ಇಲ್ಲಿ ಹಿಂದ್ಗಡೆ ಈ ಕಡೆ ಹೋದರೆ ಸಿರಿಗೆರೆ ಸಿಗುತ್ತೆ ನಿಮಗೆ. ಸಿರಿಗೆರೆ ಹೋಗ್ಬೋದು. ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಇದೆ ಅಷ್ಟು, 8-10 ಕಿಲೋಮೀಟ್ರ್ ಆಗುತ್ತೆ ಸಿರಿಗೆರೆ ಇಲ್ಲಿಂದ. ಕಾಮಗಾರಿ ಹೆಂಗೆ ಕಾಣುತ್ತೆ ನೋಡಿ, ಸ್ಟ್ರೈಟಾಗಿದೆ ಸೀದಾ ಅಲ್ಲಿವರೆಗೂ. ನಾವು ಈ ಸಿರಿಗೆರೆ ಕ್ರಾಸು, ಈ ಕಡೆ ಸಿರಿಗೆರೆ, ಇಲ್ಲಿಂದ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀವಿ ಈ ಕಡೆಗೆ ಬಂದು. ಇಲ್ಲಿನ ಸಿರಿಗೆರೆ ಕ್ರಾಸ್ ಗಂಟ ಆಗಿರ್ತಕ್ಕಂಥ ಒಂದು ಕಾಮಗಾರಿಯ ವಿಡಿಯೋ ಬಗ್ಗೆ ಏನು ಅನಿಸ್ತಂತ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ, ಈ ಒಂದು ಕಾಮಗಾರಿ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕಾಮಗಾರಿ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ಈ ವಿಡಿಯೋ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ರೈಲ್ವೆ ವಿಡಿಯೋಗೆ. ಇವಾಗ ನಾವು ಸಿರಿಗೆರೆ ಕ್ರಾಸ್ ಏನಿದೆ, ಆ ಸಿರಿಗೆರೆ ರೋಡ್ ಏನಿದೆ ಅಲ್ಲಿಂದ
ನಾವು ಈ ಕಾಮಗಾರಿನ ಮುಂದುವರಿಸ್ತಿದ್ವಿ. ಬನ್ನಿ ನೋಡೋಣ ಏನೆಲ್ಲ ಕಾಮಗಾರಿ ಆಗಿದೆ ಅಂತ ಹೇಳಿ. ಇದು ಸಿರಿಗೆರೆ ಕ್ರಾಸು, ಸಿರಿಗೆರೆ ಅಲ್ಲಿದೆ ಕ್ರಾಸಲ್ಲಿ, ಅದು ಹಾಗೆ ಸಿರಿಗೆರೆ ರೋಡಿಂದ ಇಲ್ಲಿಂದ ಕಾಮಗಾರಿ ಕ್ಲೀನಿಂಗ್ ಎಲ್ಲ ಆಗಿದೆ. ಮತ್ತು ನೋಡ್ಕೊಂತ ಹೋಗೋಣ ಎಷ್ಟೆಷ್ಟಾಗಿದೆ ಅಂತ. ಚಲೋ. ತೋಟ ಕೊಟ್ಟಿದ್ದಾರೆ ಇದಕ್ಕೋಸ್ಕರ ನೋಡಿ, ಇಲ್ಲಿ ಹಾಕ್ತಿದ್ದಾರೆ ಆಲ್ರೆಡಿ ಕೆಳಗಡೆ. ಇದು ಅಲ್ಲಿ ಸಿರಿಗೆರೆ ಏನು ರೋಡ್ ಏನಿದೆ ಅದು ಅಂಡರ್ ಬ್ರಿಡ್ಜ್ ಆಗ್ತಿದೆ, ಅದಕ್ಕೋಸ್ಕರ ಈ ಥರ ಹಾಕ್ತಿದ್ದಾರೆ. ಇಲ್ಲಿ ಅಪ್ಪಿದೆಯಲ್ಲ ಮುಂದೆ ಅಲ್ಲಿ ತಗ್ಗಿದೆ, ಅದಕ್ಕೋಸ್ಕರ ಡೌನ್ ಇದೆ ಅದಕ್ಕೆ. ಇಲ್ಲಿ ಇನ್ನೊಂದು ನೋಡೋಕೆ ಏನು ಸಿಗುತ್ತಂದರೆ ನೋಡಿ, ಇಲ್ಲಿ ಏನೋ ಕೆಲಸ ಮಾಡ್ತಿಲ್ಲ, ಖಾಲಿ ಹೊಡಿತದೆ, ಇಲ್ಲಿ ಏನೂ ಇಲ್ಲ. ಇಲ್ಲಿ ಕೆಲಸ ಮಾಡ್ಬೋದಲ್ಲ ಜಾಸ್ತಿ. ನಾನು ಓದಿ ಹಿಡಿದಲ್ಲೂ ಕೂಡ ಅದನ್ನೇ ಹೇಳಿದ್ದೆ. ಒಂದತ್ರ ಎಲ್ಲೋ ಒಂದು ಕಡೆ ಕೆಲಸ ನಡೀತಿರುತ್ತೆ, ಒಂದತ್ರ ಇನ್ನೊಂದು ಹತ್ರ ಏನು ಕೆಲಸ ನಡೀತಿಲ್ಲ. ಯಾಕಂದರೆ ಮ್ಯಾನ್ ಪವರ್ ಇಲ್ವಾ, ಮ್ಯಾನ್ ಪವರ್ ತರಿಸಿ ಮಷಿನರೀಸನ್ನು ತರಿಸಿ ಇನ್ನು ಹೆಚ್ಚೆಚ್ಚಿಗೆ ಬೇಗ ನೀವು ಏನು ಅಂದ್ಕೊಂಡಿದ್ರೆ 2027ಕ್ಕೆ ಅಷ್ಟರೊಳಗೆ ಆರಾಮಾಗಿ ರೀಚ್ ಆಗ್ಬೋದು. ನೀವು ಬೇಗ ಬೇಗ ಮಾಡಿಸಿದ್ರೆ ಏನಕ್ಕೆ ಇಷ್ಟು ಡಿಲೇ ಮಾಡ್ತಿದ್ರು, ಅಲ್ಲಲ್ಲಿ ಕೆಲಸ ಮಾಡ್ತಾರೆ ಅಷ್ಟೇ. ಎಲ್ಲಿ ಅಂದರೆ ಕನ್ಸಿಸ್ಟೆಂಟಿಯಾಗಿ ಎಲ್ಲಿ ಕೂಡ ಕಾಮಗಾರಿ ಫುಲ್ಲು ನಡೀತಾ ಇದೆಯಪ್ಪ ಅಂತ ಅನಿಸೋದೇ ಇಲ್ಲ. ಎಲ್ಲೋ ಒಂದು ಕಡೆ ಕಾಮಗಾರಿ ಆಗ್ತಿದೆ, ಇಷ್ಟು ಮಾಡ್ತಾರೆ, ಹಂಗೆ ಬಿಟ್ಬಿಡ್ತಾರೆ, ಮತ್ತೆ ಹೋಗ್ತಾರೆ, ಇದು ಮಾಡ್ತಾರೆ. ಅಲ್ಲೇನಿದೆ ಎಲ್ಲ ಕಂಪ್ಲೀಟ್ ಮಾಡೋವರೆಗೂ ಸುಮ್ಮನೆ ಹಚ್ಬಿಡ್ಬೇಕು ಎಲ್ಲ ಕೆಲಸನ, ಡಮರ ಅಂತ ಸಿಕ್ಕಾಪಟ್ಟೆ ಆಗಿಬಿಡುತ್ತೆ ಬೇಗ ಬೇಗ. ಬಟ್ ನಮ್ಮ ದೇಶದಲ್ಲಿ ಕಾಮಗಾರಿ ಆಗೋದು ತುಂಬಾ ಕಷ್ಟ, ಬೇಗ ಬೇಗ ಆಗೋದು. ಅದೇ ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಬೇಗ ಆಗೋದಂತೂ ತುಂಬ ಕಷ್ಟ ಗುರು. ಆದರೂ ಕಾಮಗಾರಿ ನಡೀತಿದೆ ಗುರು, ಅದೇ ಖುಷಿ ವಿಚಾರ. ಓಕೆನಾ. ನೋಡಿ ಇಲ್ಲೆಲ್ಲ ಮಣ್ಣು ಹಾಕ್ಬಿಟ್ಟಿದ್ದಾರೆ, ಇನ್ನು ಲೆವೆಲಿಂಗ್ ಮಾಡಬೇಕು, ಕ್ಲೀನಿಂಗ್ ನಡೀತಾ ಇದೆ, ಲೆವೆಲಿಂಗು ಮಾಡಬೇಕು, ಅದಕ್ಕೆ ನಡೀತಾ ಇದೆ. ನಾವಂತೂ ಸಿಕ್ಕಾಪಟ್ಟೆ ಮಾತಾಡ್ತಾನೆ ಇರ್ತೀವಿ. ರೈಲ್ವೆ ಇದ್ರ ಬಗ್ಗೆ ಎಲ್ಲ ಮಾತಾಡಬೇಕಲ್ವ. ಇಲ್ಲೆಲ್ಲ ಎಲ್ಲ ಸಾಯಿಲ್ ಫಿಲ್ ಮಾಡಿಬಿಟ್ಟಿದ್ದಾರೆ, ಮಣ್ಣೆಲ್ಲ ಹಾಕ್ಬಿಟ್ಟಿದ್ದಾರೆ, ಅದು ಮತ್ತೆ ಲೆವೆಲಿಂಗ್ ಮಾಡ್ತಾರೆ. ಎಲ್ಲದಕ್ಕೂ ಡ್ರೋಸರ್ ಎಲ್ಲ ಹೊಡೆದ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಇದು ಮಾಡ್ತಾರೆ. ನೋಡಿ ಇಲ್ಲಿ ಒಂದು ತೋಟ ಬಂತು, ಇಲ್ಲೆಲ್ಲ ಮರ ಎಲ್ಲ ಕಡ್ದ್ಬಿಟ್ಟು ಎಲ್ಲ ಕ್ಲೀನ್ ಮಾಡವ್ರೆ ನೋಡಪ್ಪ. ಇಲ್ಲಿ ಎಲ್ಲ ರೈಲ್ವೆ ಸ್ಟೇಷನ್ ಎಲ್ಲಿ ಬರ್ತದೆ ಅಂತ ಇವಾಗಂತೂ ಗೊತ್ತೇ ಆಗಲ್ಲ ಇಲ್ಲಿ, ಯಾಕಂದರೆ ಕ್ಲೀನಿಂಗ್ ಮಾತ್ರ ನಡೆದಿದೆ. ಇಲ್ಲಿ ಇನ್ನು ಕರೆಕ್ಟಾಗಿ ಲೆವೆಲ್ ಮಾಡಿ ಎಲ್ಲಿ ಪಾಯಿಂಟ್ ಆಗ್ತಾರಂತ ಗೊತ್ತಿಲ್ಲ. ಮೇ ಬಿ ಸಿರಿಗೆರೆ ಕ್ರಾಸ್ ಸ್ಟೇಷನ್ ಇದೆಯಲ್ಲ, ಸಿರಿಗೆರೆ ಕ್ರಾಸ್ ಹತ್ರನೂ ಸ್ಟೇಷನ್ ಇದೆ, ಮತ್ತು ಭರಮಸಾಗರ ಹತ್ರ ಸ್ಟೇಷನ್ ಇದೆ ಅನಿಸುತ್ತೆ. ಹೌದು, ಮುಂದೆ ಹೋಗೋಣ. ಈಗ ನೆಕ್ಸ್ಟ್ ಬರೋದು ಭರಮಸಾಗರ. ನಾವು ಲಕ್ಷ್ಮೀ ಸಾಗರ, ಸಿರಿಗೆರೆ ಕ್ರಾಸು, ಮತ್ತು ಭರಮಸಾಗರ, ಆಮೇಲೆ ಹಂಪನೂರು, ಆಮೇಲೆ ಹೆಬ್ಬಾಳು, ಆಮೇಲೆ ಆನಗೋಡು. ಓಕೆ, ಹಿಂಗೆ ನೋಡ್ಕೊತ ಹೋಗೋಣ. ನಾನು ಇವಾಗ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ ಅಂತ ನಿಮಗೆ ಆಮೇಲೆ ಎಂಡ್ ಮಾಡಿದಾಗ ಗೊತ್ತಾಗುತ್ತೆ. ಬನ್ನಿ ನೋಡಿ, ಕಂಟಿನ್ಯೂಸ್ಲಿ ಓಡ್ತಾನೆ ಇದೆ ನಮ್ಮ ರೈಲ್ವೆ ಕಾಮಗಾರಿಯ ಒಂದು ದಾರಿಯಲ್ಲಿ ನಾವಂತೂ ಹೋಗ್ತಾನೇ ಇದ್ದೀವಿ ಗುರು. ಚಿತ್ರದುರ್ಗದ ಕ್ಲೀನಿಂಗ್ ನಡೀತಾ ಇದೆ. ತುಂಬ ಸ್ಲೋ ಆಗಿ ನಡೀತಾ ಇದೆ, ಜೋರಾಗಿ ನಡೀತಿಲ್ಲ. ನಾವಂತೂ ಚಿತ್ರದುರ್ಗದ ಒಂದು ಕಾಮಗಾರಿ ನಡೆಯುವಂಥ ಒಂದು ರೈಲ್ವೆ ಟ್ರ್ಯಾಕಿನ ಮೇಲೆ ಹೋಗ್ತಾ ಇದ್ದೀವಿ ಗುರು. ಇನ್ನು ಕ್ಲೀನಿಂಗು ಸ್ವಲ್ಪ ನಡೀತಿದೆ. ಅಲ್ಲಲ್ಲಿ ಮರಗಳ ತೆರವು, ಹಾಗೆ ಅಲ್ಲಲ್ಲಿರ್ತಕ್ಕಂಥ ಏನಾರ ಅಡ್ಡಗಳು ಇರ್ತಾವಲ್ಲ ಅವೆಲ್ಲ ತೆರವು ಮಾಡಿದ್ದಾರೆ. ಒಂದು ದಾರಿ ಮಾಡಿದ್ದಾರೆ ಅಷ್ಟೇ, ಒಂದು ಹೊಲಗಳು ಹೋಗ್ತಿಲ್ಲ ಆ ಥರ ದಾರಿ ಮಾಡಿದ್ದಾರೆ. ಇಲ್ಲ ಕ್ಲೀನಿಂಗ್ ಆಗಿಲ್ಲ, ಆಗಿಲ್ಲ, ಕ್ಲೀನಿಂಗ್ ಆಗ್ತಾ ಇದೆ. ನಾನು ಇವಾಗ ಹೋಗ್ತಾ ಇದ್ದೀನಿ ಚಿತ್ರದುರ್ಗ, ಭರಮಸಾಗರ, ಹಾಗೆ ಹಂಪನೂರು, ಹೆಬ್ಬಾಳು, ಆನಗೋಡು ರೈಲ್ವೆ ಕಾಮಗಾರಿ ನಡೀತಕ್ಕಂಥ ಒಂದು ದಾರಿ ನೋಡಿ. ಇದೇ ಟ್ರ್ಯಾಕ್ ಮೇಲೆ ಟ್ರೈನ್ ಹೋಗೋದು, ಇದೇ ರಸ್ತೆಯಲ್ಲಿ ಟ್ರೈನ್ನ ಟ್ರ್ಯಾಕ್ ಹಾಕೋದು, ಅದ್ರ ಮೇಲೆ ಟ್ರೈನ್ ಹೋಗೋದು. ನಾನು ಕಾದು ಕುತ್ಕೊಂಡ್ಬಿಟ್ಟಿದ್ದೀನಿ ಯಾವಾಗ ಟ್ರೈನ್ ಆಗುತ್ತೆ, ಯಾವಾಗ ನಾವು ಅದರಲ್ಲಿ ಓಡಾಡ್ತೀವಿ ಅಂತ ಹೇಳಿ. ಇಲ್ಲಿ ಮತ್ತೊಂದು ರೋಡ್ ಬಂತು, ತೋರಿಸ್ತೀನಿ ನೋಡಿ. ಇದು ಯಾವ ಊರಿಗೆ ಹೋಗುತ್ತೆ ಅಂತ ಹೇಳಿ ಈ ಒಂದು ರೋಡು ನೋಡಿ. ಇಲ್ಲಿ ಬಂದು ಸ್ಟ್ರೈಟ್ ಹೊಡಿ, ಈ ರೋಡು ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿ ನೋಡಿ. ಹೈವೇ ಅಲ್ಲೇ ಕಾಣಿಸುತ್ತೆ, ಹೈವೇ ಇಲ್ಲಿಂದ ಒಂದು ಕಿಲೋಮೀಟ್ರ್ ಇದೆ ಅಷ್ಟೇ, ಹಂಗೆ ಕಾಣುತ್ತೆ ಸ್ಟ್ರೈಟಾಗಿ. 1 ಕಿಲೋಮೀಟ್ರ್ ಕೂಡ ಆಗೋಲ್ಲ ನೋಡಿ. ನಾವು ರೈಲ್ವೇದು ಜಾಗದಲ್ಲೇ ಹೋಗ್ತಿದ್ವಿ, ಎಲ್ಲಿ ಇದಿಲ್ಲ. ನಮ್ಗೆ ಸ್ವಲ್ಪ ಜಾಗ ಸಿಕ್ಕರೆ ಸಾಕು, ಬೈಕಿಗೆ ಸುಮ್ಮನೆ ಹೋಗ್ತಾನೆ ಇರ್ತೀವಿ. ಬನ್ನಿ ಹೋಗೋಣ, ಗುರಿ ಮುಟ್ಟೋಣ. ಬನ್ನಿ, ನನ್ನಿಂದೆ ಬನ್ನಿ, ಫಾಲೋ ಮಾಡಿ ಎಲ್ಲರೂ.
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ್ರೋ, ಆದಷ್ಟು ಬೇಗ. ಸುಮ್ಮನೆ ನೋಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡಬೇಡಿ ದಯವಿಟ್ಟು. ನೀವು ವಿಡಿಯೋ ನೋಡಿ ಲೈಕ್ ಮಾಡಿ, ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಸ್ನೇಹಿತರು, ನಿಮ್ಮ ಕುಟುಂಬದೊಂದಿಗೆ. ಮತ್ತು ಆಮೇಲೆ ನಿಮ್ಗೆ ಯಾರ್ಯಾರು ಅನಿಸುತ್ತೆ ಅವ್ರಿಗೆಲ್ಲ ಶೇರ್ ಮಾಡಿ ಈ ವಿಡಿಯೋನ. ನಾನಂತೂ ಕಂಟಿನ್ಯೂಸ್ಲಿ ವಿಡಿಯೋ ಮಾಡ್ತಾನಿದ್ದೀನಿ. ನೀವು ನೋಡ್ತಾ ಇರ್ಬೇಕಷ್ಟೇ. ನಾನು ಮತ್ತೆ ಆಮೇಲೆ ಬೇರೆ ವಿಡಿಯೋಗಳನ್ನ ಬಿಡುಗಡೆ ಮಾಡ್ತಾಯಿದ್ದೀನಿ. ದಯವಿಟ್ಟು ಅದಕ್ಕೂ ನೋಡಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಅದನ್ನು ಶೇರ್ ಮಾಡಿ. ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ಮಾಡ್ತೀನಿ, ಹಾಗೆ ಡೈಲಿ ಲಾಗ್ಸ್ ಮಾಡ್ತೀನಿ, ಮಿನಿ ಲಾಗ್ಸ್ ಮಾಡ್ತೀನಿ, ರೀಲ್ಸ್ ಮಾಡ್ತೀನಿ. ಅದೆಲ್ಲ ನೋಡಿರಿ, ಸಪೋರ್ಟ್ ಮಾಡಿರಿ. ಬರೀ ರೈಲ್ವೆ ವಿಡಿಯೋಗೆ ಸಪೋರ್ಟ್ ಮಾಡ್ತೀರಾ? ತುಂಬ ಕಷ್ಟ ಗುರು ರೈಲ್ವೆ ವಿಡಿಯೋ ಮಾಡೋಕ್ಕೆ, ನಿಜವಾಗ್ಲೂ. ಎಷ್ಟು ಟ್ರಾವೆಲ್ ಮಾಡೋಕೆ ಗೊತ್ತಾ? ಅಯ್ಯಪ್ಪ, ಮೆಲ್ಲಕ್ಕೆ ಹನುಮಂತು ಅವರೇ, ಮೆಲ್ಲಕ್ಕೆ, ಬೇಜಾರಾಗಬೇಡಿ. ಅಲ್ಲಿ ಒಂದು ಏನೋ ಹೊಗೆ ಹೊರಟಿದೆ ಗುರು. ಒಬ್ಬ ಏನೋ ಹೊಗೆ ಹಾಕ್ಬಿಟ್ಟವ್ರೆ ಹೊಸ ವರ್ಷದ ಪ್ರಯುಕ್ತ. ಬೆಂಕಿ ಕಾಸ್ಕೊಬೋದು ಅಲ್ಲಿ ಬಂದರೆ ನೈಟು. ನೋಡಿ, ತುಂಬ ಚೆನ್ನಾಗಿದೆ ಗುರು. ನಮ್ಮ ಹಳ್ಳಿ ಅನ್ಬೋದು. ಹೌದು, ಹಳ್ಳಿ ರೋಡ್. ಸುಮ್ಮನೆ ಕಂಟಿನ್ಯೂಸ್ಲಿ ಇದೆಲ್ಲ ಕ್ಲೀನ್ ಮಾಡೋರು ನೋಡಿ. ಇನ್ನು ಏನರಪ್ಪ ಅಪ್ಡೇಟ್ ಬೇಕು ನೋಡ್ರಪ್ಪ. ಸೀದಾ ಚಿತ್ರದುರ್ಗದಿಂದ ಸೀದಾ ಬಂದ್ಬಿಟ್ಟವನಿ. ಇನ್ನೇನು ನಮ್ಮ ಭರಮಸಾಗರ ಹಾಗೆ ಹಂಪನೂರು ಬಂತಂದರೆ ಏನು ಚಿತ್ರದುರ್ಗದ ಏನಿದೆ ಅಪ್ಡೇಟ್ ಫುಲ್ಲು ಮುಗೀತದೆ. ಮತ್ತೆ ನಾನು ಒಂದು 2-3 ತಿಂಗಳು ಬಿಟ್ಟೆ ಮಾಡೋದು ವಿಡಿಯೋನ, ಯಾಕಂದರೆ ಆವಾಗಲೂ ಕೂಡ ಹಿಂಗೆ ಇರುತ್ತೆ ಅಂತ ನನ್ನ ಕಲ್ಪನೆಗೆ ಅನ್ನಿಸ್ತಾ ಇದೆ. ಅಲ್ಲಿ ಆ ಒಂದು ಕಾಮಗಾರಿಯ ಒಂದು ವಿಡಿಯೋ ನೋಡ್ತಿದ್ರೆ. ಇವಾಗ ಏನಂತಂದರೆ ಚಿತ್ರದುರ್ಗದ ಕಡೆಗೆ ಜಾಸ್ತಿ ಕಲ್ಲು ಬಂಡೆಗಳು ಸಿಗ್ತಾವಲ್ವ, ಅಲ್ಲಿನ ಒಂದು ಕಾಮಗಾರಿ ಬೇಗ ಇನ್ಮೇಲೆ ನಡೆಸ್ತಾ ಇದ್ದಾರೆ. ಯಾಕಂದರೆ ದಾವಣಗೆರೆದು ಹಾಗೆ ಬೇಗ ಆಯಿತು. ಮತ್ತು ಈಗ ಏನದು ತುಮಕೂರು ಹತ್ರ ಇರುವಂಥದ್ದು ಅಲ್ಲಿ ಆಗಿದೆ, ಆಲ್ಮೋಸ್ಟ್ ಎಲ್ಲ ಆಗಿದೆ. ಇನ್ನೂ ಆಗಬೇಕಾಗಿರೋದು ತುಂಬ ಇದೆ. ನಾವಿವಾಗ ಒಂದು ಏನೋ ಕೆರೆ ಮಣ್ಣು ಸಿಕ್ತು ನೋಡಿ. ಈಗ ಎರೆ ಮಣ್ಣು ಅಂತೀವಿ, ಕೆರೆ ಮಣ್ಣು ಅಂತೀವಿ. ಕಪ್ಪು ಮಣ್ಣು ಸಿಗ್ತೀವಾಗ ಅಲ್ಲಲ್ಲಿ ಸ್ವಲ್ಪ ಕಪ್ಪು ಹೊಲಗಳಿದೆ. ಇಲ್ಲೆಲ್ಲ ಕಪ್ಪು ನೆಲದ ಹೊಲಗಳಿದೆ ಅಲ್ಲಲ್ಲಿ. ಅದಕ್ಕೆ ಕಪ್ಪು ಮಣ್ಣಿನ ಒಂದು ನೆಲ ಸಿಕ್ತು. ಆಮೇಲೆ ಕೆಂಪು ಮಣ್ಣಿನ ನೆಲ ಸಿಗುತ್ತೆ ನೋಡಿ. ಇದು ಕಪ್ಪು ಮಣ್ಣು, ಇವಾಗ ಬಂತು ಕೆಂಪು ಮಣ್ಣು. ಹಾಂ, ಇಟ್ಸ್ ಅಮೇಝಿಂಗ್, ವಾವ್, ಬ್ಯೂಟಿಫುಲ್. ನೋಡಿ, ನಮ್ಮ ಹೊಲಗಳ ಒಂದು ರೋಡ್ ಸಿಕ್ಕಿದೆ. ಇದು ಹೊಲಗಳ ರೋಡ್ ಅಥವಾ ಇಲ್ಲ, ಇದು ರೈಲ್ವೇದ ರೋಡ್. ಇದು ಇನ್ನು ಏನು ಕ್ಲೀನ್ ಮಾಡಿಲ್ಲ. ಇನ್ನು ತುಂಬ ಇದೆ ಕೆಲಸ ಇಲ್ಲಿ ಮಾಡೋದು. ನೋಡ್ರಪ್ಪ, ನೋಡ್ರಿ, ನಿಮ್ಮ ಚಿತ್ರದುರ್ಗದ ಒಂದು ರೈಲ್ವೆ ಕಾಮಗಾರಿ ಹೀಗೆ ನಡೆದಿದೆ, ಇಲ್ಲಿ ನಡೀತಾನೆ ಇದೆ. ನೋಡಿ, ಅಲ್ಲಿ ಕಲ್ಲು ಹಾಕಿದ್ದಾರೆ ನೋಡಿ. ಅಲ್ಲಿಂದ ಇದೆಲ್ಲ ರೈಲ್ವೇದು. ಈ ಕಡೆನೂ ಕಲ್ಲು ಹಾಕಿದ್ದಾರೆ. ಅಲ್ಲೊಂದು ಪವರ್ ಕಂಬ ಕಾಣಿಸ್ತಿದೆಯಲ್ಲ, TC, ಅಲ್ಲಿ ಗಂಟ ಇಲ್ಲಿಂದ ನೋಡಿ, ಇಲ್ಲೊಂದು ಕಲ್ಲು ಹಾಕಿದ್ದಾರೆ. ಇಲ್ಲಿಂದ ಅಲ್ಲಿ ಗಂಟ ಇದೆಲ್ಲ ರೈಲ್ವೇದು ದಾರಿ. ಹೋಗಿ ಸ್ವಲ್ಪ ದೂರ ಬಂದಾಗ ಇಲ್ಲೆಲ್ಲ ಅಪ್ಪು ಬರ್ತಾವಲ್ಲ, ಅದೆಲ್ಲ ತೆಗೆದುಬಿಟ್ಟು ಈ ಥರ ಲೆವೆಲಿಂಗ್ ಮಾಡೋಕ್ಕೆ ಈ ಥರ ಮಾಡ್ಯವ್ರು ನೋಡಿ. ಮಂಡೆಲ್ಲ ಇಲ್ಲೇ ಹಾಕ್ಬಿಟ್ಟಿದ್ರೆ ನೋಡಿ. ಕಂಬಗಳು ಎಲ್ಲ ರೈಲ್ವೆ ಇದಕ್ಕೆ ಹಾಕಿದಾರೆ ನೋಡಿ ಎಲ್ಲ. ನೋಡಿ, ಇದು ಯಾವ ಊರು ಅಂತ ಹೇಳಿ, ಇದು ಯಾವ ಊರ ಹತ್ರ ಬರುತ್ತಂತ ನಮಗೆ ಯಾವ ಊರು ಕಾಣಿಸ್ತಿಲ್ಲ. ಇಲ್ಲಿ ಬರೀ ಹೊಲಗಳೇ ಕಾಣಿಸ್ತಿದೆ. ನಾವಂತೂ ಎಲ್ಲೋ ಹೊಲಗಳಲ್ಲಿ ಕಳೆದೋಗ್ಬಿಟ್ಟಿದೆ ಅನಿಸುತ್ತೆ ನಾವು. ಬಟ್ ನಾವು ಏನಂತಂದರೆ ಒಂದು ಹಿಡ್ಕೊಂಡು ಹೋಗ್ತಿರೋ ಜಾಗನ, ಈ ರೈಲ್ವೆ ಜಾಗನ, ನಮ್ಮ ಗುರುತು ಏನಿದೆ ಅಂತಂದರೆ ಲ್ಯಾಂಡ್ ಮಾರ್ಕ್ ಆಫ್ ದಿ ರೈಲ್ವೆ ಟ್ರ್ಯಾಕ್. ನಮ್ಮ ಗುರಿ ಹಂಪನೂರು ಹತ್ತಿರ. ನೋಡಿ, ಗುಂಡಿ ಎಲ್ಲ ತೆಗೆದುಬಿಟ್ಟವ್ರೆ ನೋಡಿ. ಅಲ್ಲಿ ಕಾಣಿಸ್ತಿದ್ದಿಲ್ಲ ಬಸ್ ಎಲ್ಲ ಓಡಾಡ್ತಾವೆ ನೋಡಿ, ಅದು ಹೈವೇ ರೋಡು. ಅದೇ ಹೈವೇ ರೋಡು. ನೋಡಿ,
ಆಗಲೇ ಕ್ಲೀನಿಂಗು ಇಲ್ಲಾಗಿದೆ, ಇನ್ನು ತುಂಬ ಕೆಲಸ ಇದೆ ಗುರು. ನಾನಂತೂ ಈ ರೈಲ್ವೇದು ಕಾಮಗಾರಿ ಎಲ್ಲ ಸ್ಟಾರ್ಟ್ ಆಗಿ ಟ್ರೈನ್ ಓಡಾಡೋವರೆಗೂ, ಟ್ರೈನ್ ಓಡಾಡಿದ್ರು ಕೂಡ ಆ ಟ್ರೈನಲ್ಲೇ ವಿಡಿಯೋ ಮಾಡ್ತೀನಿ. ಸಾಯಿಲ್ ಚೇಂಜ್, ವೈಟ್ ಆ್ಯಂಡ್ ರೆಡ್ ಸಾಯಿಲ್ ನೋಡಿ, ವೈಟ್ ಸಿ ಆ್ಯಂಡ್ ರೆಡ್ ಸಿ. ಇಲ್ಲಿ ಲೆವೆಲಿಂಗ್ ಆಗಿದೆ, ಇಲ್ಲಿ ಎಲ್ಲ ಕ್ಲೀನ್ ಮಾಡಿ ಲೆವೆಲಿಂಗ್ ಮಾಡಿದ್ದಾರೆ. ಮುಂದೆ ಹೋಗೋಣ. ನನಗೆ ನಿಮ್ಮ ಇದು ಕನ್ಸ್ಟ್ರಕ್ಷನ್ ಭಾಷೆಯಲ್ಲಿ ಏನಂತಾರೆ ಅಂತ ಕಮೆಂಟ್ ಮಾಡಿ ದಯವಿಟ್ಟು. ಇದು ಯಾವ ಊರಂತ ಅಲ್ಲಿ ಹಸು ಮೇಯಿಸ್ತಾ ಹೋಗ್ತಾ ಇದ್ದಾರೆ, ಅವ್ರನ್ನ ಕೇಳೋಣ ಯಾವ ಊರಂತ. ಬೇಗ ಹೋಗು ಹನುಮಂತವ್ರೆ, ಬೇಗ ಹೋಗ್ರಿ. ಇದೇನೋ ಜಲ್ಲೆ ಹಾಕಿದಾರೆ, ಅವ್ರೇನೋ ಹೊಲ್ದಾರ ಹಾಕಂದಿರ್ಬೇಕಲ್ಲ. ಬೋರೋಡ್ರಿ ಅಲ್ಲ ಜಲ್ಲೆ ಅವ್ರೇನೋ ಕಟ್ಟಾಕಂದ್ರಲ್ಲ, ಅದು ಹೆಣ್ಮಕ್ಳಿದಾರಪ್ಪ ಏನಾರು ಅನ್ಕೊಂತಾರೆ. ಇದು ಕೊಳಾಳು, ಆದರೆ ಸಿರಿಗೆರೆ ಬಿಟ್ಟರೆ ಬರೋದು ಇದು ಕೊಳಾಳ ಹತ್ರ ಇರುವಂಥ ಒಂದು ಜಾಗ. ಇದು ಇಲ್ಲಿ ಕನ್ಸ್ಟ್ರಕ್ಷನ್ ಇಲ್ಲಿ ನಡೆದಿದೆ ಕೊಳಾಳಲ್ಲಿ. ನಾವು ಇವಾಗ ನಿಯರ್ ಬೈ ಭರಮಸಾಗರದ ಹತ್ರ ಇದ್ದೀವಿ. ಇದು ಕೊಳಾಳ ಆದರೆ ನಿಯರ್ ಬೈ ಭರಮಸಾಗರ, ಇನ್ನೊಂದು ಒಂದು 5-6 ಕಿಲೋಮೀಟ್ರ್ ಹೋದರೆ ಭರಮಸಾಗರ ಸಿಗುತ್ತೆ ರೋಡಲ್ಲಿ. ಇಲ್ಲಿ ಎಷ್ಟು ದೂರ ಹೋಗ್ಬೇಕಂತ ನೋಡೋಣ. ಇಲ್ಲಿ ಕೊಳಾಳಲ್ಲಿ ಇಲ್ಲಿ ಕ್ಲೀನ್ ಆಗಿದೆ ಇದೆಲ್ಲ, ಬಂದು ನೋಡೋಣ. ಅಲ್ಲಿ ಎಲ್ಲ ಗುಂಡಿ ಎಲ್ಲ ತೆಗೆದುಬಿಟ್ಟವ ನೋಡಿ. ಇಲ್ಲಿ ದಾರಿ ಇದೆಯಾ? ಇಲ್ಲ ಅನಿಸುತ್ತೆ. ಇದು ಯಾವುದೋ ಗುಂಡಿ ತೆಗೆದುಬಿಟ್ಟವ್ ನೋಡಿ ಇಲ್ಲಿ ಅಡ್ಡ. ನೀನು ಹಿಂಗೆ ಹೋಗ್ಬೇಕಾಗುತ್ತೆ ನೋಡಿ. ಇಳಿಯೋಣ, ಹೋಗು. ಇಳಿತೀನಿ ತಡಿ ನೋಡಿ. ಇದು 11 KV ಇದು ಪವರ್ ಲೈನ್ ಹಾಕ್ತವ್ರೆ, ಅದಕ್ಕೆ ಗುಂಡಿ ತೆಗ್ದಿದ್ದಾರೆ. ಇದಕ್ಕೆ ರೈಲ್ವೇದಕ್ಕೆ ಇದು ಆಗ್ತಿರೋದು 11 KV. ಆ ಕಡೆಯಿಂದ ಈ ಕಡೆಗೆ ಅದಕ್ಕೆ ಗುಂಡಿ ತೆಗ್ದವ್ರು ನೋಡಿ. ಓಕೆ, ಇದು ಕೊಳಾಳ ಹತ್ರ ಇರುವಂಥ ಒಂದು ಜಾಗ. ಇದು ಇಲ್ಲಿಗೆ ಬಂದಿದ್ದೀವಿ. ಈಗ ಮುಂದೆ ಹೋಗ್ತಾ ನಿಮ್ಗೆ ತೋರಿಸ್ತೀವಿ. ಹೆಗ್ಗೆರೆ ಸಿಗುತ್ತೆ. ಕೊಳಾಳ ಆಯ್ತಲ್ಲ, ನೆಕ್ಸ್ಟ್ ಇವಾಗ ಹೆಗ್ಗೆರೆ. ನಾನು ಹೋದ ವಿಡಿಯೋದಲ್ಲಿ ಹೆಗ್ಗೆರೆದು ಎಲ್ಲ ವೀಡಿಯೋ ಹಾಕಿದ್ದೆ ನಿಮಗೆ. ಅಲ್ಲಿ ಹಂಪನೂರಿಂದ ಸೀದಾ ಹೆಗ್ಗೆರೆವರೆಗೆ ನಾನು ವೀಡಿಯೋ ಮಾಡಿದ್ದೆ. ಈಗ ನೆಕ್ಸ್ಟ್ ಹೋದರೆ ಅಲ್ಲೇ ಕರೆಕ್ಟ್ ಆಗುತ್ತೆ ಹೆಗ್ಗೆರೆಗೆ. ಹೆಗ್ಗೆರೆ ಭರಮಸಾಗರ ಏನಿದೆ ಅಲ್ಲಿ ಹೆಗ್ಗೆರೆ ಇರ್ತಿರೋಂಥ ಅಲ್ಲೇ ಭರಮಸಾಗರ ಸ್ಟೇಷನ್ ಆಗೋದು. ಅದರಿಂದ ಭರಮಸಾಗರ ಸ್ಟೇಷನ್ ಅಂತಾರೆ. ಅದು ಬರೋದು ಹೆಗ್ಗೆರೆ ಹತ್ರನೇ. ನೋಡಿ, ಇಲ್ಲಿ ಕೊಳಾಳ ಹತ್ರ ಇದೆಲ್ಲ ನಡೆದಿದೆ ಈ ಕಾಮಗಾರಿ ಇಷ್ಟು. ಈಗ ಮುಂದೆ ಹೋಗ್ತಾ ತೋರಿಸ್ತೀನಿ ಇವಾಗ ಹೆಗ್ಗೆರೆವರೆಗೂ. ಬನ್ನಿ. ಇದು ನೋಡಿ, ಹಳ್ಳಿಯ ಟಿಪಿಕಲ್ ರೈತರ ರೋಡು. ಇಲ್ಲಿ ಒಂದು ಕೋಳಿ ಫಾರ್ಮ್ ಇದೆ, ನೋಡ್ಬೋದು. ಕೋಳಿ ಫಾರ್ಮ್ ಹಿಂಗೆ ನೋಡಿ, ಹಿಂಗೆ ಅದು ಕೋಳಿ ಫಾರ್ಮ್. ಅದು ನಾವು ಕೊಳಾಳಿಂದ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗ್ತಾಯಿದ್ದೀವಿ ವೀಡಿಯೋನ. ಸೀದಾ ಹೆಗ್ಗೆರೆ ಹಂಪನೂರು ಗಂಟ. ಬನ್ನಿ ಹೋಗೋಣ, ಗುರಿಯನ್ನು ತಲುಪೋಣ. ಗುರು, ನನ್ನ ವೀಡಿಯೋ ಹೇಗೆ ಅನಿಸ್ತಂತ ಕಮೆಂಟ್ ಮಾಡಿ ಗುರು. ಸಾರ್ ಅಂಡ್ ಮತ್ತೆ ಏನು ಹೇಳ್ಬೇಕು ಗೊತ್ತಿಲ್ಲ. ಏನೇನು ಭಾಷಣ ಮಾಡ್ದಂಗೆ ಮಾಡ್ಬೇಕಂದ್ರೆ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ನಮ್ಮ ಬಂಧು ಮಿತ್ರರೇ, ಹಾಗೆ ಸ್ನೇಹಿತರೇ, ಸಹಪಾಠಿಗಳೇ, ನನ್ನ ವಿಡಿಯೋ ನೋಡ್ತಕ್ಕಂಥ ಎಲ್ಲರೂ ದಯವಿಟ್ಟು ಇದಕ್ಕೆ ಇಷ್ಟವನ್ನು ಪಟ್ಟುಬಿಡಿ, ಲೈಕ್ ಬಟನ್ ಒತ್ತಿ. ಹಾಗೆ ನಿಮ್ಗೆ ಏನು ಅನಿಸ್ತಂತ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ಬರೆದು ತಿಳಿಸಿ. ಇಲ್ಲಿ ಒಂದು ಗುಂಡಿ ಬಂತು, ಹೋಗಿ ಹನುಮಂತವ್ರೆ ಹೋಗಿ. ವಾ ಗುಂಡಿ ಶಬಾಷ್. ನೋಡಿ, ಇಂಥ ಹತ್ರೆಲ್ಲ ನಾವು ಸಾಹಸವನ್ನು ಮಾಡ್ತಿದ್ದೀವಿ. ಇಂಥ ಒಂದು ಸಾಹಸಕ್ಕೆ ನಿಮ್ಮ ಬೆಂಬಲ ಅತ್ಯವಶ್ಯಕವಾಗಿ ಬೇಕೇ ಬೇಕು. ದಯವಿಟ್ಟು ನಮ್ಮನ್ನು ಬೆಂಬಲಿಸಿ. ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಡುವುದರ ಮೂಲಕ ನಾವು ನಿಮ್ಮನ್ನು ಖುಷಿಪಡಿಸುತ್ತೇವೆ. ಹಾಗೆ ಮಾಹಿತಿಗಳನ್ನ ಕೊಡ್ತಾ ಇರ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇರಿ. ನೋಡಿ, ಈ ಕಡೆ ಕ್ಲೀನಿಂಗ್ ಎಲ್ಲ ನಡೆದಿದೆ. ಮುಂದೆ ದಾರಿ ಇದೆ ಇಲ್ಲ ಗೊತ್ತಿಲ್ಲ ನಮಗೆ. ಇದೆಲ್ಲ ದೊಡ್ಡ ಹಳ್ಳಕ್ಕೆ ಬಂದು ಅನಿಸುತ್ತಲ್ವ ಹನುಮಂತ? ಮೇ ಬಿ ಕ್ಲೋಸಾ? ನಡಿ ಹೋಗೋಣ, ನೋಡೋಣ. ಸರ್, ದಾರಿ ಇದ್ದೇ ಇರುತ್ತೆ. ಯಾಕಂದ್ರೆ ಕ್ಲೀನಿಂಗ್ ಮಾಡಿದ್ರಂದ್ರೆ ದಾರಿ ಇರಬೇಕಲ್ವಾ? ಇಲ್ಲೆಲ್ಲ ತೋಟ ಬಂದಿದೆ ಕಣ. ಇಲ್ಲಿ ಇದೇ ನೋಡಿ, ತೋಟ ಬಂದಿದೆ. ಇಲ್ಲೆಲ್ಲ ಕೊಟ್ಟಿಲ್ಲ ತೋಟ, ಇನ್ನೂ ಇದಾಗಿಲ್ಲ. ಅದು ಇಲ್ಲೇ ಕ್ಲೋಸ್. ಅದು ಇಲ್ಲಿ ನೋಡಿ, ಇಲ್ಲಿ ತೋಟ ಅಡ್ಡ ಬಂದಿದೆ. ಇದು ಇನ್ನೂ ಕ್ಲೀನ್ ಆಗಿಲ್ಲ. ತೋಟ ಎಲ್ಲ ಇನ್ನೂ ತೆರವುಗೊಳಿಸಿಲ್ಲ.
ಇನ್ನು ಇಲ್ಲಿ ತುಂಬ ಕೆಲಸ ಇದೆ ಗುರು. ಹಿಂದಕ್ಕೆ ಹೋಗ್ಬೇಕಂದ್ರೆ ಅಲ್ಲೇ ಹೊಡಿ ಹಿಂಗೆ ಇದೇದ್ವರೆಗೂ ಹೋಗುತ್ತೆ ನೋಡಲ್ಲಿ ಸೀದಾ ದಾರಿ ಹೋಗುತ್ತಿದ್ದು ಊರಾಗ ಹೋಗುತ್ತಿದ್ದು ದಾರಿ. ಇಲ್ಲಿ ಒಂದು ದಾರಿ ಇದೆ, ಹಳೆಯ ದಾರಿ ಅನಿಸುತ್ತೆ ಇದು. ಇದು ತೋಟ ಇದೆ, ನೋಡ್ತಾ ಇರ್ಬೋದು ನೀವು. ಅಲ್ಲಿ ನಮ್ಮ ಅಲ್ಲೊಂದು ಕಂಬ ಹಾಕಿದ್ದಾರೆ, ಹಳದಿ ಕಂಬ, ಇಲ್ಲೊಂದು ಕಂಬ ಹಾಕಿದ್ರೆ ಈ ತೋಟ ಬಂದಿದೆ. ಈ ತೋಟ ಇನ್ನೂ ಕ್ಲಿಯರ್ ಆಗಿಲ್ಲ, ಅಲ್ಲಲ್ಲಿ ಕ್ಲಿಯರ್ ಆಗಿಲ್ಲ ಗುರು, ಫುಲ್ಲು ಅಲ್ಲ ಅಲ್ಲಲ್ಲಿ ಏನೂ ಕ್ಲಿಯರ್ ಆಗಿಲ್ಲ. ಇದು ಒಂದು ಹಳ್ಳ, ಇದು ಹಳ್ಳದಲ್ಲಿ ನೀರು ಕೂಡ ಇದೆ. ಹೌದು, ಹಳ್ಳಿಗಳಲ್ಲಿ ಇಂಥ ಒಂದು ಹಳ್ಳಗಳು ಅಲ್ಲಲ್ಲಿ ಸಿಗ್ತಾ ಇರ್ತವೆ ನಿಮಗೆ ಹೊಲಗಳಲ್ಲಿ. ಅವು ನೋಡೋಕೆ ತುಂಬ ಚೆನ್ನಾಗಿರ್ತವೆ. ನಾವು ಹೊಲಗಳಿಗೆ ಏನಾರು ಕೆಲಸ ಮಾಡೋಕ್ಕೆ ಹೋದಾಗ ಇಂಥ ಅಂದರೆ ಬೇಸಿಗೆ ಕಾಲದಲ್ಲಿ ಎಸ್ಪೆಷಲಿ ಇಂಥ ಹಳ್ಳಗಳ ಹತ್ರ ಹೋಗಿ ಅಲ್ಲಿ ನೀರು ಕುಡಿಯೋದಾಗಲಿ ಮತ್ತು ಅಲ್ಲೇ ಮಲ್ಕೊಳೋದಾಗಲಿ, ಹಾಗೆ ಈ ಒಂದು ಏನಿದೆ ಹೊಂಗೆ ಮರ ಏನಿದೆ ತುಂಬಾ ತಣ್ಣಗಿರುತ್ತೆ ನೀರ ಹತ್ರ ಇರೋಂಥ ಒಂದು ಪ್ರದೇಶದಲ್ಲಿ ನೋಡ್ಬೋದು ನೀವು. ಇಲ್ಲಿ ಚಿಕ್ಕದಾಗಿ ಹಳ್ಳ ಹರಿತಾ ಇದೆ, ನೀರು ಆ ಕಡೆ ಹೋಗ್ತಾ ಇದೆ. ನಾವು ಇಲ್ಲಿಗೆ ಈ ವಿಡಿಯೋ ಮುಗಿಸುವಂಥ ಟೈಮ್ ಆಯಿತು ನೋಡಿ. ಆವಾಗಲೇ ಹೇಳ್ದಾಗೆ ಇಲ್ಲಿಗೆ ಈ ವಿಡಿಯೋ ಮುಗಿಸುವಂಥ ಟೈಮ್ ಆಯಿತು. ಯಾಕಂತಂದರೆ ಇಲ್ಲಿಗೆ ಕೊನೆ ಆಗಿದೆ ಇದು. ಯಾಕಂದರೆ ಹಿಂದ್ಗಡೆ ನೋಡಿ ಇದು ದೊಡ್ಡ ತೋಟ ಬಂದಿದೆ, ನೀವು ನೋಡ್ಬೋದು. ಇದೆಲ್ಲ ಫುಲ್ಲು ದೊಡ್ಡದು. ಇದೆಲ್ಲ ಆಲ್ರೆಡಿ ಅಕ್ವೈರ್ ಮಾಡಿದರೆ. ಇಲ್ಲೆಲ್ಲ ಏನು ಕ್ಲೀನಿಂಗ್ ನಡೆದಿಲ್ಲ ಇನ್ನು. ಇದೆಲ್ಲ ಹೊಲ, ಇದೆಲ್ಲ ಅಲ್ಲಿ ಇದನ್ನು ಹಾಕಿದ್ದಾರೆ, ಏನು ಕಂಬ ಹಾಕಿದ್ದಾರೆ, ಲ್ಯಾಂಡ್ ಮಾರ್ಕ್ ಏನಿದೆ ಕಂಬಗಳು ಅವನ್ನ ಹಾಕಿದ್ದಾರೆ. CH ಅಂದರೆ ಚಿತ್ರದುರ್ಗ 165 ಕಿಲೋಮೀಟ್ರು ಅಲ್ಲಿ ಹಾಕಿದ್ದಾರೆ, 155 ಕಿಲೋಮೀಟ್ರ್. ಮತ್ತೇನೋ +050 ಅಂತ ಹಾಕಿದ್ದಾರೆ. ಅದು ಏನಾರ ನಿಮ್ಗೆ ಗೊತ್ತಾದರೆ ಹೇಳಿ, ಅದು ಯಾಕೆ ಹಾಕಿದ್ದಾರೆ ಏನಂತ ಹೇಳ್ಬಿಟ್ಟು. ಇದು ಎಲ್ಲ ಹೋಗ್ಬೇಕು, ಇದೆಲ್ಲ ಕ್ಲೀನ್ ಆಗಬೇಕು ಮುಂದೆ ಹೋಗ್ಬೇಕಂದ್ರೆ. ನಾವು ಮುಂದಿನ ವಿಡಿಯೋ ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತ ನೋಡ್ತೀವಿ. ಮೇ ಬಿ ನೆಕ್ಸ್ಟ್ ಸಿಗೋದು ಹೆಗ್ಗೇರಿ. ನಾನು ಮಾಡಿದ್ನಲ್ವ ವೀಡಿಯೋನ, ಅದೇ ಹೆಗ್ಗೇರಿನೇ ಸಿಗೋದು ನೆಕ್ಸ್ಟು. ಇಲ್ಲಿಂದ ಹೋದರೆ ನಾವು ನೋಡ್ತೀವಿ ಅಲ್ಲಿ ಏನಾದರೂ ಅದು ಬೇರೆ ಏನಾದರೂ ಇದ್ದರೆ ಅಲ್ಲಿ ವಿಡಿಯೋ ಮಾಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಹಾಗೆ ನೋಡಿ, ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಗುರು. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.